ಸೊ ಬೇಸಿಕಲಿ ಬಂದು ನನಗೆ ಈ ಒಂದು ಪಾರ್ಟ್ ಇದೆಯಲ್ಲ, ಈ ಒಂದು ಪಾರ್ಟಲ್ಲಿ ತುಂಬ ಜಾಸ್ತಿ ಪೇನ್ ಆಯಿತಾ, ತುಂಬ ಜಾಸ್ತಿ ಪೇನ್ ಬರ್ತಾ ಇದೆ. ಆ್ಯಂಡ್ ಮತ್ತೆ ಒಂದೊಂದ್ಸತಿ ಬ್ರೆಸ್ಟಲ್ಲಿ ಕೂಡ ಪೇನ್ ಬರುತ್ತೆ, ಮತ್ತು ಇಲ್ಲಿ ಸ್ವಲ್ಪ ಇಲ್ಲಿ ಜಾಸ್ತಿ ಪೇನ್ ಬರ್ತಿದೆ ಅಂತ ನಾನು ಮದರ್ಹುಡಲ್ಲಿ ತೋರಿಸಿದೆ. ಮಮ್ಮಿ ನೋಡಿ ಆಗಲೇ ಮಮ್ಮಿ ಕ್ಯಾನ್ಸರ್ದು ಡಾಕ್ಟರ್ಸ್ ಹೇಳೋದು ಈ ಥರ ಸಿಂಪ್ಟಮ್ಸ್ ನಿಮಗಿದ್ದರೆ ನೀವು ಬಂದು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳೋವಂಥ ಸಿಂಪ್ಟಮ್ಸ್ ಯಾವುದು ಅಂದರೆ, ನಿಮಗೆ ತುಂಬ ಪೇನ್ ಇದೆ ಅಥವಾ ನಿಮಗೆ ಗಂಟು ಏನಾದರೂ ಸಿಕ್ತು ಅಥವಾ ತುಂಬ ಸ್ವೆಲ್ಲಿಂಗ್ ಆಗಿದೆ ಅಂತ. ಪಾಪ ನೀನು ಇದ್ದಾಗೆಲ್ಲ ಪಾಪ ನನ್ನ ಗಂಡ ಚೆನ್ನಾಗಿ ತಿಂದಿ ಅಂತ ಏನಾದರೂ ಸ್ಪೆಷಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯು ಡೋಂಟ್ ವರ್ತ್ ಮೀ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್. ಸೊ ಇವಾಗ ಜಸ್ಟ್ ನಾನು ಎಕ್ಸಸೈಸ್ ಮುಗಿತು. ಲಕ್ಷಿತದ್ದು ಇವತ್ತು ಲಾಸ್ಟ್ ಎಕ್ಸಾಮ್. ಸೊ ಅವನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ಬೆಳಗ್ಗೆ ಎಕ್ಸಸೈಸ್ ಮಾಡಿಕೊಂಡು ಇವಾಗ ಕಿಚನ್ ಕಡೆಗೆ ಬಂದಿದ್ದೀವಿ. ಸೊ ಮಮ್ಮಿನೂ ಎದ್ದು ಬಿಸಿನೀರೆಲ್ಲ ಕುಡಿದು ಮತ್ತೆ ಮಮ್ಮಿನೂ ಕೂಡ ಕಿಚನ್ ಕಡೆಗೆ ಬಂದಿದ್ದಾರೆ. ಮಮ್ಮಿ ನೈಟ್ ನಮ್ಮನೆಯಲ್ಲೇ ಸ್ಟೇ ಆಗಿದ್ರು. ಏನ್ ಸ್ಪೆಷಲ್ ಮಮ್ಮಿ, ನಮ್ಮ ಮನೆಗೆ ಸ್ಟೇ ಆಗ್ಬಿಟ್ಟಿದ್ದೀರಾ ಈ ಸತಿ? ನೀನು ಹಾಸ್ಪಿಟ್ಲಿಗೆ ಹೋಗ್ಲಿಂತ. ಸೊ ಆ್ಯಕ್ಚುಲಿ ಗೈಸ್ ನಾನು ಹಾಸ್ಪಿಟ್ಲಿಗೆ ಹೋಗಬೇಕು. ಹಾಸ್ಪಿಟ್ಲಿಗೆ ಎಂತಗಪ್ಪ ಅಂದರೆ ಹೇಳ್ತೀನಿ ಮುಂದೆ ಬ್ಲಾಗಲ್ಲಿ ಕಂಟಿನ್ಯೂ ಮಾಡ್ತೀನಿ, ಅವಾಗ ಹೇಳ್ತೀನಿ. ಸೊ ಒಂದು ಸ್ವಲ್ಪ ಸ್ಕ್ಯಾನು ಚೆಕಪ್ ಎಲ್ಲ ಇದೆ, ಅದಕ್ಕೆ ಹೋಗಬೇಕು. ಅದಕ್ಕಿಂತ ಮುಂಚೆ ನನ್ನ ಡಿಟಾಕ್ಸ್ ಡ್ರಿಂಕ್ ಗೈಸ್ ನಿಜ ತುಂಬ ವರ್ಕ್ ಆಗಿದೆ. ನನ್ನ ಸ್ಕಿನ್ ನೋಡಿ, ಫೇಸ್ ವಾಶ್ ಮಾಡಿಲ್ಲ, ಏನೂ ಮಾಡಿಲ್ಲ, ಅಂದರೂ ಆ ಗ್ಲೋ ಇದೆ ನೋಡಿ, ಅಲ್ವಾ ಮಮ್ಮಿ? ನನ್ನ ಸ್ಕಿನ್ ಬೀಟ್ರೂಟ್ ABC ಡ್ರಿಂಕ್ ಅಂತ ಇದ್ರ ಹೆಸರು. ರುಬ್ಕೊಂಡಲ್ಲ, ಇದನ್ನ ಇವಾಗ ರುಬ್ಕೊಂಡು ಐಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಬೀಟ್ರೂಟ್ ಅನ್ಕೊಂಡಿದ್ದೀನಿ. ಹ್ಞೂ ಕಣಮಿ, ಐಸ್ ಆಯ್ತು ಅಂತೆ. ನಿಜವಾಗ್ಲೂ ಹಂಗೆ ಅನ್ಕೊಂಡಿರೋದು. ಬೀಟ್ರೂಟ್ ತಂದಿದ್ಯಾ ರುಬ್ತಿ? ಈಗ ಯಾವಾಗ ಮಾಡಿದ್ದೆ? ಯಾವಾಗಲೇ ಮಾಡಿದೆ. ಡೈಲಿ ಕುಡಿತೀನಿ ಇದನ್ನ. ಹಿಂಗಿದ್ರೆ ನಾನು ಟೀ ಕಾಫಿ ಕುಡಿಯಲ್ವಲ್ಲ, ಡೈಲಿ ಬೆಳಗ್ಗೆ ಬಿಸಿನೀರು ಕುಡಿಬೇಕಲ್ಲ, ಬಿಸಿನೀರು ಜೊತೆಗೆ ಇದು ನಮ್ಮ ಡಿಟಾಕ್ಸ್ ಡ್ರಿಂಕ್. ಇದ್ರದ್ದು ರೆಸಿಪಿ ತುಂಬ ಜನ ಕೇಳ್ತಾ ಇದ್ದೀರಾ, ಮತ್ತು ನಾನು ಹೇಗೆ ಎಕ್ಸಸೈಸ್ ಮಾಡ್ತೀನಿ ಅದನ್ನು ಕೂಡ ಕೇಳ್ತಾ ಇದ್ದೀರಾ. ಎಲ್ಲ ಒಂದು ದಿವಸ ಬ್ಲಾಗ್ ಮಾಡಿ ತೋರಿಸ್ತೀನಿ ಆಯಿತಾ? ಇದರದ್ದು ಕೂಡ ತೋರಿಸ್ತೀನಿ ರೆಸಿಪಿ, ನಾನು ಇದನ್ನ ಹೇಗೆ ಮಾಡಿದೆ ಅಂತ. ಅದೊಂದು ಸ್ವಲ್ಪ ಇದೆ, ಅದು ಮುಗ್ದೋಗ್ಬಿಡ್ಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ, ಇಲ್ಲಾಂದರೆ ಸ್ಟಾಕ್ ಆಗಿಬಿಡುತ್ತೆ, ಇಡೋಕ್ಕೆ ಜಾಗ ಇರಲ್ಲ. ಸೊ ಇದೇನು ಗೊತ್ತಾ ಮಮ್ಮಿ, ಇದು ABC ಡ್ರಿಂಕ್ ಅಂತ. ಇದರಲ್ಲಿ ಆಮ್ಲ ಎಲ್ಲನೂ ಹಾಕಿ ರುಬ್ಬಿ ಈ ಥರ ಕ್ಯೂಬ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಬರೀ ಕ್ಯಾರೆಟ್ ಬೀಟ್ರೂಟ್ ಅಲ್ಲ ಇದು, ಬರೀ ಬೀಟ್ರೂಟ್ ಅಲ್ಲ, ಒಂದಷ್ಟು ಏನೇನೋ ಹಾಕಿ. ನನ್ನ ರೆಸಿಪಿ ಇವಾಗ ಹೇಳಲ್ಲ, ಮಾಡಿ ತೋರಿಸ್ತೀನಿ. ನಮ್ಮಮ್ಮಗೆ ಮಾತ್ರ ಹೇಳ್ತೀನಿ ಗೈಸ್. ನಮ್ಮಮ್ಮ ಸಿಂಪಲ್ ಆ್ಯಂಡ್ ಸೋಬರಾಗಿ ಯಾವ ರೀತಿಯಾಗಿ ಮಾಡ್ತಾರೆ ಆಲೂ ಮಟರ್ನ ತೋರಿಸ್ತೇನೆ. ಸೊ ಗೈಸ್, ಮಮ್ಮಿ ಇವತ್ತು ಆಲೂ ಮಟರ್ ಸಬ್ಜಿ ಮಾಡ್ತಾ ಇದ್ದಾರೆ. ನಾನು ಬೇಗ ಹೋಗ್ಬಿಟ್ಟು ರೆಡಿ ಆಗಬೇಕು, ಅದಕ್ಕೆ ನಮ್ಮಮ್ಮ ಮಾಡ್ತಾ ಇದ್ದಾರೆ. ಮಮ್ಮಿ ಹೆಂಗ್ ಮಾಡ್ತೀಯ ಹೇಳು, ಒಂದು ಚಿಕ್ಕ ರೆಸಿಪಿ ಹೇಳ್ಬಿಡು ಹಂಗೆ ಸಿಂಪಲ್ ಆಗಿ. ಏನಿಲ್ಲ, ಮಾಮೂಲಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಒಗ್ಗರಣೆಗೆ ಹಾಕು, ಆಲೂ ಮಟರ್ ಹಾಕು, ಸಾಂಬಾರ್ ಪೌಡರ್ ಹಾಕು. ನಮ್ಮಮ್ಮ ಏನು ಗೊತ್ತಾ, ಫ್ಯಾನ್ಸಿಯಾಗಿ ಏನು ಮಾಡಲ್ಲ ಅಲ್ವಾ ಮಮ್ಮಿ? ಚಟಾಪಟ. ಆಲೂ ಮಟರ್ ಜೊತೆ ಏನು? ಜೋಳದ ರೊಟ್ಟಿ. ಎಣ್ಣೆ ಚೆನ್ನಾಗೈತಾ? ಗಾಣದ ಎಣ್ಣೆ ಅಲ್ಲ, ಅದಕ್ಕೆ ನೀನು ತಗೊಂಡೋಗು ಇವತ್ತು. ತಗೊಂಡೋಗಿ ಮಮ್ಮಿ, ಅದಕ್ಕೆ ತರಿಸ್ಬಿಟ್ಟು ಅದನ್ನ ಕೊಬ್ಬರಿ ಮಿಕ್ಸ್ ಮಾಡಿಸ್ತಾ ಇದ್ದಂತೆ ಸಾಂಬಾರ್ಗೆ. ಕೊಬ್ಬರಿ ಕಡಲೆ ಬೀಜ ನಿಮ್ಗ ನಮ್ಗೊಂದು ಉಟ್ಕೊಡು ಅಂತ ಉಟ್ಕೊಡ್ತಾರೆ. ಮಮ್ಮಿ ಇದನ್ನೇ ತಿನ್ಬೇಕು ಮಮ್ಮಿ, ಅದು ತಿನ್ಬಾರ್ದು ಕಣಮ್ಮಿ. ಈ ಗಾಣದ ಎಣ್ಣೆನೇ ತಿನ್ಬೇಕು. ಬೇಕು ಅಂದ್ರೆ ಹನಿ ಹಾಕೋಬಹುದು, ಸಕ್ಕರೆ ಬೆಲ್ಲ ಹಾಕಬಾರ್ದು. ನನಗೇನು ಸ್ವೀಟ್ ಏನು ನನಗೆ ಇಷ್ಟ ಇಲ್ವಲ್ಲ, ನಾನು ಸ್ವೀಟ್ ಏನು ಹಾಕೊಳ್ಳಲ್ಲ. ಫ್ರೆಶ್ ಅನ್ಸುತ್ತೆ ಬೆಳಗ್ಗೆ. ಸಾಲ್ಟ್ ಬೇಕಂದ್ರೆ ಹಾಕೋಬಹುದು.
ಲೋಗಿ ಕೆಲವೊಂದು ಕಾಲು ಹಾಕೊಂಡು ಸೂಪ್ ಮಾಡ್ಕೊ ಹಾಕಿ ಕುಡಿ. ಸಾಲ್ಟ್ ಹಾಕಿದ್ರೆ ಏನು ಗೊತ್ತಾ, ಪಿಂಕ್ ಸಾಲ್ಟು ಇಲ್ಲ ಬ್ಲ್ಯಾಕ್ ಸಾಲ್ಟ್ ಆ ಥರ ಹಾಕೋಬೇಕು, ಈ ವೈಟ್ ಸಾಲ್ಟ್ ಎಲ್ಲ ಹಾಕೋಬಾರ್ದು. ಆಲೂಗೆಡ್ಡೆ ದಪ್ಪ ದಪ್ಪ ಕಟ್ ಮಾಡಿದೆ. ನನಗೆ ಹೇಳಿದ್ರೆ ನಾನೇ ಚೆನ್ನಾಗಿ ಕಟ್ ಮಾಡಿ ಕೊಡ್ತಿದ್ದೆ ತಾನೇ. ಯಾಕೆ ಹಿಂಗೆಲ್ಲ ದಪ್ಪ ಐತೆ, ದಪ್ಪ ದಪ್ಪ ಕಟ್ ಮಾಡಿಬಿಟ್ಟು ಯಾಕೆ ಎಲ್ಲ ದಪ್ಪ ಐತೆ ಅಂತೆ. ಒಂದೇ ಒಂದು ರೊಟ್ಟಿದು ಇಟ್ಟಿತ್ತು, ಆ ರೊಟ್ಟಿನ ಹಿಂಗೆ ಬಡದ್ಬಿಟ್ಟು ಇಟ್ಟಾಯ್ತು. ಅದಕ್ಕೆ ಹೇಳೋದು, ಅಮ್ಮಂದಿರು ಏನೂ ವೇಸ್ಟ್ ಮಾಡಲ್ಲ. ನಾವೇನಾದ್ರೂ ಒಂದು ಸ್ವಲ್ಪ ವೇಸ್ಟ್ ಮಾಡಿಬಿಡ್ತೀವಿ, ಬಟ್ ಅಮ್ಮಂದಿರು ಮಾತ್ರ ಏನೂ ವೇಸ್ಟ್ ಮಾಡಲ್ಲ. ಏನು ಬೀಳಿಸಲ್ಲ. ಏನು ಗೊತ್ತಾ ಮಮ್ಮಿ, ನಂಗೆ ಇವಾಗ ಕಾಮೆಂಟ್ ಬರುತ್ತೆ ನೋಡ್ಕೊ, ನಿಮ್ಮಮ್ಮ ಅಪರೂಪಕ್ಕೆ ಮನೆಗೆ ಬಂದಿದ್ದಾರೆ, ನಿಮ್ಮ ಅಮ್ಮನ ಕೈಲಿ ಅಡುಗೆ ಮಾಡಿಸ್ತಾ ಇದ್ದೀರಾ ಅಂತ. ನಾನು ಕುತ್ಕೊಂಡು ಏನು ಮಾಡಲಿ, ನನಗೆ ಕುತ್ಕೊಂಡು ಪತ್ಕೊಂಡು ಇರೋಕ್ಕಾಗಲ್ಲಪ್ಪ. ನಾನು ಆ್ಯಕ್ಚುಲಿ ಎಕ್ಸಸೈಸ್ ಮಾಡ್ತಿದ್ದೆ, ಅದಾದಮೇಲೆ ಒಂದು ಸ್ವಲ್ಪ ಇಬ್ಬರು ಸೇರಿಕೊಂಡು ಇದಕ್ಕೆ ಬಿಡಿಸ್ದು. ಇವಾಗ ನಾನು ಹೋಗಿ ರೆಡಿ ಆಗಬೇಕು. ಬಟ್ ಏನಪ್ಪ ಅಂದರೆ ನಮ್ಮಮ್ಮ ಮಾಡೋ ರೆಸಿಪಿನ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ರೆಕಾರ್ಡ್ ಮಾಡ್ಕೊಂಡು ನಿಂತ್ಕೊಂಡಿದ್ದೀನಿ ಅಷ್ಟೇ. ಹೆಚ್ಚು ಅಂತಾರೆ, ನಾನು ಇದೆಲ್ಲ ಮಾಡಬೇಡಿ ನೀವು. ಏನು ಸಗದ ಕಾಣಿಸ್ತೈತೆ ನೋಡು ಮಮ್ಮಿ, ಇಲ್ಲಿ ಇದ್ರಲ್ಲಂತೂ. ಹೌದಾ? ಆ್ಯಕ್ಚುಲಿ ಚಿಲ್ಲಿ ಪೌಡರ್ ಹಾಕೋದು, ಬಟ್ ನಮ್ಮ ಅಮ್ಮನ ಖಾರದ ಪುಡಿನೇ ಸ್ವಲ್ಪ ಖಾರ ಇದೆ ಅಷ್ಟೇ ಗೈಸ್. ಆಲೂ ಮಟರ್ ರೆಡಿನಾ ಮಮ್ಮಿ? ಆಲೂ ಮಟರ್ ರೆಡಿ. ಬೇಯ್ಲಿ ಅಷ್ಟೊತ್ತಿಗೆ ಜೋಳದ ರೊಟ್ಟಿಗೆ ಇದು ಮಾಡ್ತಾರೆ. ಏನು ಗೊತ್ತಾ, ನಾನಾಗಿದ್ದರೆ ಇದನ್ನ ಇನ್ನೂ ಫ್ಯಾನ್ಸಿ ಆಗಿರೋದ್ರೂ ಒಂದು ಮಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ನಮ್ಮಮ್ಮ ಸಿಂಪಲ್ ಆ್ಯಂಡ್ ಸೋಬರಾಗಿ ಚಟ ಅಂತ ಮಾಡ್ಬಿಟ್ಟದ್ನ. ಚೆನ್ನಾಗಿರುತ್ತೆ ಟೇಸ್ಟ್. ಮಮ್ಮಿ ಇದ್ರ ಜೊತೆಗೆ ಇನ್ನೊಂದು ಏನು ಚೆನ್ನಾಗಿರುತ್ತೆ ಹೇಳು, ಏನು ಹಾಕಿದ್ರೆ? ಗೋಬಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಗೈಸ್ ಈ ಪಾಲ್ಯ. ಫುಲ್ ಗೋಬಿ. ಮಮ್ಮಿ ಮೊನ್ನೆ ನಾನು ಇದು ಮಾಡಿದ್ದೆ ಕಣಮ್ಮಿ, ಎಲೆಕೋಸು ಸಕ್ಕತ್ತಾಗಿತ್ತು. ಏನು ಸಾಂಬಾರ್ ಪೌಡರ್ ಹಾಕಿದ್ದ? ಬರೀ ಅದು ಬೆಳ್ಳುಳ್ಳಿ ಇಲ್ಲ, ಕರ್ಬೇವಿನ ಸೊಪ್ಪಿಲ್ಲ, ಏನೂ ಇಲ್ಲ, ಈರುಳ್ಳಿ ಟೊಮೆಟೊ ಅದು ಅಷ್ಟೇ ಸಾಂಬಾರ್ ಪೌಡ್ರು. ಒಂದು ಲಕ್ಷಿತ್ ಒಂದು ಬೈಟ್ ತಿಂದ್ಬಿಟ್ಟು ಅಮ್ಮ ಹಿಂಗಂತಿದ್ದ, ಹಿಂಗೆ ಸೂಪರ್ ಅಂತ ತೋರಿಸ್ತಿದ್ದ. ಬುಕ್ ಮಾಡ್ತೀಯಲ್ಲ, ಸ್ವಲ್ಪ ದೊಡ್ಡ ತಗೋ, ಫ್ಯಾಮಿಲಿ ದೊಡ್ಡದೈತೈತೆ. ಆ ತವ ಇಷ್ಟ ಆಗೈತೆ. ಅದು ತವ ಅಂತೂ ಗೊತ್ತೇ ಆಗ್ಲಿಲ್ಲ ನಂಗೆ ಇಷ್ಟೇ ಎಷ್ಟು ಇದೆ ಅಂತ. ಆಮೇಲೆ ನಾವು ಏನ್ ಗೊತ್ತಾ, ಈ ಸ್ಟೋರಿ ನಿನ್ ತವ ಇಷ್ಟ ಆಗೋದು ನೋಡಿ ನೆನಪಾಯ್ತು ನನಗೆ. ನಾವು ಬಾಂಬೆಲಿ ಆಟೋ ಓಡಿಸೋದಲ್ಲ, ಅವಾಗ 5 ರೂಪಾಯಿ ಜಮಾ ಮಾಡಿ ಒಂದು ಮಿಕ್ಸರ್ ತಗೊಂಡಿದ್ದು. 5 ರೂಪಾಯಿ ಜಮಾ ಮಾಡಿ 5 ರೂಪಾಯಿ ಡೈಲಿ 5 ರೂಪಾಯಿ ಒಳಗೆ ಹಾಕೋದು. 750 ರೂಪಾಯಿ ಆಗಿತ್ತು ಆ ದುಡ್ಡು. ಎಷ್ಟು ದಿವಸ ಹಾಕಿದ್ದೆ ಮಮ್ಮಿ? ಅಯ್ಯೋ ಎಷ್ಟು ದಿವಸ ಆಗಿದ್ದು. 750 ರೂಪಾಯಿ ಕೂಡ ಒಂದು ಮಿಕ್ಸರ್ ಚಿಕ್ಕದು ಪುಟಾಣಿದು ಸೋನು. ಆಮೇಲೆ ಅನ್ನಿಸ್ತು, ಅಯ್ಯೋ ಇಷ್ಟು ಚಿಕ್ಕ ತಗೊಂಡಿದ್ದಲ್ಲ, ಈಗ ಇವಳು ಆದ್ಲು, ಈಗ ಇನ್ನೊಂದು ಆಯ್ತದೆ, ನಮ್ಮ ಫ್ಯಾಮಿಲಿ ದೊಡ್ಡದಾಯ್ತೈತೆ, ಎಷ್ಟು ಚಿಕ್ಕ ತಗೊಂಡಿದ್ದಲ್ಲ ನಾನು ಮಿಕ್ಸರ್ ಅಂತ. ಆಮೇಲೆ ಅದು ಅಷ್ಟೊಂಥರ ಏನೋ ಇದು ವ್ಯಾಟ್ಸ್ ಏನು ವೋಲ್ಟೇಜ್ ಏನೋ ಅದೇನು ಅಷ್ಟು ಇತ್ತಿಲ್ಲ, ಕಮ್ಮಿನ 700 ರೂಪಾಯಿ ಅಂತ ಚೆನ್ನಾಗಿರ್ತದೆ. ಸುಮಾರು ದಿವಸ ಬಂತು, ಅದಕ್ಕೆ ದೊಡ್ಡದು ತಗೋಬೇಕು. ಏನ್ ಗೊತ್ತಾ, ನಾವು ಮದ್ವೆ ಆದಾಗ, ಇವಾಗ ನೀನ್ ಈ ಸ್ಟೋರಿ ಹೇಳಿದ್ಮೇಲೆ ನಂಗೆ ಇನ್ನೊಂದು ಸ್ಟೋರಿ ನೆನಪಾಯ್ತಾ ಇದೆ. ನಾವು ಮದ್ವೆ ಆಗಿ ಹೊಸ ಬೇರೆ ಮನೆಗೆ ಹೋಗಿದ್ವಲ್ಲ, ಅಂದ್ರೆ ಬೇರೆ ಮನೆ ಮಾಡ್ಕೋತಿದ್ವಲ್ಲ, ಅವಾಗ ನಾನು ಪುನೀತ ಕೂಡ ಒಂದು ಮಿಕ್ಸರ್ ತಗೊಂಡಿದ್ವಿ. ಇಲ್ಲೇ ಇದೆ ಅದು ಇಲ್ಲಿ ಮೇಲ್ಗಡೆ. ಇದು ಎಷ್ಟು ಹೇಳು, 1200 1300 ರೂಪಾಯಿ ಅಷ್ಟೇ ಅದು ಮಿಕ್ಸರು. ಇಷ್ಟಿದೆ ಅದ್ರದ್ದು. ಜಾರ್ಗಳೆಲ್ಲನೂ ಕೂಡ ಚಿಕ್ಕಿದೆ. ಬಟ್ ಈ ಮನೆಗೆ ಬಂದಮೇಲೆ ಒಂದು ದಿವಸ ನಮ್ಮಮ್ಮ ಫಸ್ಟ್ ಬಂದಿದ್ದ ದಿವಸ ಹಿಂಗೆ ಸ್ಟಾರ್ಟ್ ಮಾಡಿದ್ರು, ಅದೇನು ಮಾಡಿದ್ರು ಸ್ಟಾರ್ಟೇ ಆಗ್ತಾ ಇಲ್ಲ. ಆಮೇಲೆ ಆಗ್ಯಾರೋದು ಮಿಕ್ಸರ್ನ ಬುಕ್ ಮಾಡಿ ತಗೊಂಡಿದ್ದೆ. ಸೊ ಗೈಸ್ ಬನ್ನಿ, ಇವಾಗ ಮಮ್ಮಿ ಇಲ್ಲಿ ಜೋಳದ ರೊಟ್ಟಿ ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಮಾಡೋದು ಮಮ್ಮಿ? ನೀನು ಎಲ್ಲಿ ಕಲ್ತ್ಕೊಂಡೆ ಜೋಳದ ರೊಟ್ಟಿ ಮಾಡೋದ? ಬಾಂಬೆಲಿ ಕಲ್ತ್ಕೊಂಡ? ತುಂಬಾ ಚೆನ್ನಾಗಿ ಮಾಡಿದ್ವಿ ನಾನು ಬಾಂಬೆಲೆಲ್ಲ. ಈಗಾಗಲೇ ಒಂಥರ ಮರ್ತೇ ಹೋಗಿದ್ದೀನಿ ಅನಿಸ್ತಾ ಇತ್ತು ನನಗೆ. ಬಾಂಬೆ ಚೆನ್ನಾಗಿ ಮಾಡಿ. ಅಲ್ಲಿ ನೋಡಿ ಗೈಸ್, ಪುನೀತ್ ರೊಟ್ಟಿ ಇಷ್ಟ, ಅವ್ರಿಗೆ ಆಗಲೇ ಹೊಟ್ಟೆ ಹಸ್ಬಿಟ್ಟದೆ. ಮಮ್ಮಿ ನೀನು ಪೂರ್ತಿ ಕಲ್ಸು, ಬೇಕಾದ್ರೆ ಇನ್ನೊಂದು ತರಿಸ್ತೀನಿ. ಬೇಡ ಸಾಕು ಸಾಕು, ಸಾಲಲ್ಲ ಅನ್ಸುತ್ತೆ. ಕಲ್ಸು ನೀನು ಪೂರ್ತಿ, ನಾನು ತರಿಸ್ತೀನಿ. ಅಕ್ಕಿ ಹಿಟ್ಟೈತಾ? ಕೊಡು, ಅದನ್ನ ಒಂಚೂರು ಹಾಕಲ್ಲ. ಏಕೆ ಬರೀ ಜೋಳದ ರೊಟ್ಟಿ ಮಾಡು, ಸಾಲಲ್ವಾ? ಚಪಾತಿ ಹಿಟ್ಟಿಲ್ವಾ ಇನ್ನ? ಯಾಕೆ ತಲೆ ಕೆಡ್ಸ್ಕೊತೀಯ ಅಷ್ಟೊಂಥರ?
ನಾನು ಇದು ಸುಮ್ಮನೆ ಇರಲಿ, ನಾನು ಯಾವಾಗಲಾದರೂ ಒಂದ್ಸತಿ ಮಾಡೋಣ ಅಂತ ಅಂದ್ಕೊಂಡು ತರಿಸಿದ್ದು. ನಾನು ಯಾವತ್ತೂ ಜೋಳದ ರೊಟ್ಟಿನ ಟ್ರೈ ಮಾಡಿಲ್ಲ, ಬಟ್ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂದ್ಕೊಂಡು ತರಿಸಿದೆ. ಬಟ್ ಅದು ನಮ್ಮ ಅಮ್ಮನೇ ಟ್ರೈ ಮಾಡ್ತಾ ಇದ್ದಾರೆ, ಐ ಮೀನ್ ನಮ್ಮ ಅಮ್ಮನೇ ಮಾಡ್ತಾ ಇದ್ದಾರೆ. ಏನು ಗೊತ್ತಾ, ಬಾಂಬೆ ಕಡೆ ಎಲ್ಲ ಜೋಳದ ರೊಟ್ಟಿಗೆ ಉಪ್ಪು ಹಾಕಲ್ಲ. ಏಕೆ? ಅದೇನಪ್ಪ, ನಾವು ಹಾಕ್ಲಾ? ಹಾಕು. ನಾವೆಲ್ಲ ಲೋ ಬಿ ಪಿ. ನಾವೆಲ್ಲ ಲೋ ಬಿ ಪಿ. ಮನೇಲಿ ನಾನು ನಮ್ಮಮ್ಮ ಇಬ್ಬರು ಲೋ ಬಿ ಪಿ ಅವರು. ಸೊ ನಾವು ಉಪ್ಪು ಒಂದು ಸ್ವಲ್ಪ ಜಾಸ್ತಿನೇ ತಿನ್ನಬೇಕು. ಬಟ್ ಅದೇನಪ್ಪ, ನಮ್ಗೆ ಉಪ್ಪು ಜಾಸ್ತಿ ಓವರಾಗಿ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಬಿಸಿನೀರು ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ. ಲಚ್ಚು ನಂದುಗೆ ಏನಾದರೂ ಹೇಳ್ಬಿಟ್ರೆ ಅಷ್ಟೇ ಮುಗ್ದೋಯ್ತು ಕತೆ. ನಮ್ಮನ್ನು ಬಿಟ್ಟು ಮಾಡಿದ್ದೀರಾ ಅಂತ. ನೋಡು ಬಾಜಿ ಆಯ್ತಾ, ಕೊತ್ತಂಬರಿ ಸೊಪ್ಪು ಹಾಕ್ಲಾ? ಮಮ್ಮಿ, ನಿಮ್ಮ ಅಳಿಮೈಂದರಾಗಲೇ ಬ್ರಷ್ ಮಾಡ್ಕೊಂಡು ಬರಕ್ಕೆ ಚೂರು ಬೆಂದೈತಿ. ಗೈಸ್, ರುಚಿಕರವಾದ ಆಲೂ ಮಟರ್ ಪಲ್ಯ ರೆಡಿ ಆಗಿದೆ. ತುಂಬಾನೇ ಸಿಂಪಲ್, ಸೋಬರ್, ತುಂಬಾ ಚೆನ್ನಾಗಿ ಅಲ್ವಾ? ಎಷ್ಟು ಬೇಗ ಆಗೋಯ್ತು ನೋಡಿ. ಜಾಸ್ತಿ ಏನಾದರೂ ನೀವು ತುಂಬಾ ಫ್ಯಾನ್ಸಿಯಾಗಿ ಮಾಡಬೇಕು ಅಂದ್ರೆ ಬೇರೆ ತರ ಮಾಡಿ, ಬಟ್ ಚಟಾಪಟ ಅಂತ ಮಾಡಬೇಕು ಅಂದ್ರೆ ಈ ರೀತಿಯಾಗಿ ಮಾಡಿ. ತುಂಬಾ ಫ್ಯಾನ್ಸಿ ಆಗಂದ್ರೆ ಒಂದು ಸ್ವಲ್ಪ ಈ ತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಂಡು ಅದನ್ನ ಹಿಂಗೆ ಇದ್ ಮಾಡಿ. ಫ್ಯಾನ್ಸಿ ಆಗಂದ್ರೆ ಏನ್ ಗೊತ್ತಾ, ಟೊಮ್ಯಾಟೊನ ರುಬ್ಕೊಂಡು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನ ರುಬ್ಕೊಂಡು ಗ್ರೇವಿ ತರ, ಅದ್ರೆ ಫ್ಯಾನ್ಸಿ. ಫ್ಯಾನ್ಸಿಯಾಗಿ ನಾನು ಮಾಡಿ ತೋರಿಸ್ತೀನಿ. ಸರಿ, ಇದನ್ನ ಹೆಂಗ್ ಕಲ್ಸಿ ತೋರ್ಸ್ ಫಸ್ಟ್. ಅದ ಇಷ್ಟ ಏನೇನು ಇಷ್ಟೇನಾ ಮಮ್ಮಿ? ಏನು ಮಿದ್ದಿಯದು ಇಟ್ಕೋಬೇಕು, ಇನ್ನು ನಾದ್ಕೋಬೇಕು ಅದನ್ನ. ಇಲ್ಲ ಅಂದ್ರೆ ಎಲ್ಲಿ ಬರ್ತದೆ ರೊಟ್ಟಿ ನಿಮಗೆ? ನಾದ್ ಮತ್ತೆ ಹೆಂಗ್ ನಾದ ತೋರ್ಸ್, ನನ್ಗೆ ಹೇಳ್ಕೊಡೋದು, ನಾನು ಇನ್ನೊಂದ್ಸತಿ ಮಾಡಕ್ಕೆ. ನೋಡ್ಕೊ, ಮಿಜಿಟಲ್ ಇದೆ. ಅಂದ್ರೆ ನೀನ್ ಇಷ್ಟಿಷ್ಟೇ ತಗೊಂಡು ನಾದ್ಕೋತಾ ಇರೋದು ಮಮ್ಮಿ? ಅಂದ್ರೆ ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಎಲ್ಲರೂ ಒಂದೇ ಸತಿ ನಾದ್ಕೊಂಡಿದ್ರು. ಅಯ್ಯೋ, ಈ ಕಲ್ ಮೇಲೆ ಹಾಕತ್ತಾರೆ. ಕಲ್ ಮೇಲೆ ಹಾಕೊಂಡು. ಒಟ್ನಲ್ಲಿ ಒಂದ್ ಸ್ವಲ್ಪ ಹಿಂಗೆ ಕಲ್ಸ್ಬಿಟ್ಟು ಒಂದ್ ಸ್ವಲ್ಪ ತಗೊಂಡು ಹಿಂಗ್ ನಾದ್ಕೋಬೇಕು. ದೊಡ್ಡ ಪಾತ್ರೆ ಅದನ್ನು ನಾದ್ಕೋಬಹುದು, ಹಿಂಗೆ ಚೆನ್ನಾಗಿರ್ತದೆ. ಹಿಂಗೆ ನನ್ನ ತಟ್ಟೆ ದೊಡ್ಡ ಚಿಕ್ಕದು. ನಮ್ಮಮ್ಮ ತಗೊಟ್ಟಿರೋ ತವ ಇದು, ಬೆಳ್ಳಿಗಿತ್ತು. ನಾನು ಹಿಂಗೆ ಕರ್ಕರ ಮಾಡಿಟ್ಟಿದ್ದೀನಿ. ರೊಟ್ಟಿ ಮಾಡಕ್ಕೆ ಬೆಳ್ಳಿಗೆ ಇರ್ಬೇಕಲ್ವ ಮಮ್ಮಿ ಅದು? ಇಲ್ಲ, ಕಪ್ ತಗೊಂಡಲ್ಲೂ ಮಾಡ್ತಾರೆ. ಫುಲ್ ಸೀಸ ಅಲ್ಲ, ಬೆಳ್ಳಿಗಿರೋದು ಕಪ್ಪುಗಾದ್ಮೇಲೆ ಮಾಡ್ತಾರಾ? ಇದೆಲ್ಲ ಚೆನ್ನಾಗಿ ಮಾಡ್ಕೊತಾರೆ, ಚೆನ್ನಾಗಿ ತೊಳ್ಕೊತಾರಲ್ಲ ಉಜ್ಜಿ. ನಾನು ಉಜ್ಜಿ ಬೆಳ್ಳಿಗೆ ಮಾಡಾಕ್ತೀನಿ. ಇನ್ಮೇಲೆ ನೋಡ್ಕೊಳ್ಳಿ. ರೆಡಿನಾ ರೊಟ್ಟಿ ತಿನ್ನಕ್ಕೆ? ಜೋಳದ ರೊಟ್ಟಿ ಮಮ್ಮಿ ಮನೇಲಿ ಮಾಡ್ಕೊಟ್ಟಿದ್ದೆ ತಾನೇ ಫಸ್ಟ್ ಜೋಳದ ರೊಟ್ಟಿನ ಪುನೀತಂಗೆ? ಏಕೆ ಬರಲ್ಲ, ಸುಮಾರಾಗಿ ಮಾಡ್ತೀನಿ. ಯಾರು ಬೇಜಾರು ಮಾಡ್ಕೊಬಿಡಿ, ಏನಪ್ಪ ಈ ಅಮ್ಮ ರೊಟ್ಟಿ ಮಾಡೋಕ್ಕೆ ಬರಲ್ಲ ಅಂತ. ರಾಗಿ ರೊಟ್ಟಿ ಚೆನ್ನಾಗಿ ಮಾಡಿ, ನಾನೇ ರಾಗಿ ರೊಟ್ಟಿ ತುಂಬ ಚೆನ್ನಾಗಿ ಮಾಡಿದ್ದೆ. ಹಲೋ, ಸರಿ ಇವತ್ತ ಸಿಮೆಂಟ್ ಚೆನ್ನಾಗೇ ಮಾಡ್ತಿದ್ದಲ್ಲಮ್ಮ. ಇದಕ್ಕಿಂತ ಇನ್ನೇನು ಮಾಡ್ತಾರೆ? ಹಂಗಿಂತ ಚೆನ್ನಾಗಿ, ಇದಕ್ಕಿಂತ ಚೆನ್ನಾಗಿ ಮಾಡ್ತಾರೆ. 2 ಕೈಲಿ ಹಿಂಗೆ ಬಡ್ದು ಎಲ್ಲ ನನಗೆ ಬರಲ್ಲ. 2 ಕೈಲಿ ಮಾಡಿ ನನಗೆ ಬರಲ್ಲ. ಮಾಡ್ತಿತ್ತ ಮಮ್ಮಿ ಜೋಳದ ರೊಟ್ಟಿ? ಬಾಜ್ರಾನ ಏನಂತಾರೆ ಕನ್ನಡದಲ್ಲಿ? ಏನೋ ಅಂತಾರೆ ನಾವು. ತಟ್ಟೆ ನುಚ್ಚು ದೊಡ್ಡದಿದೆ, ಅದಕ್ಕೆ ಹತ್ತೋದು ಮಣೆ ಇದಾಗಲ್ಲ. ಮಮ್ಮಿ ಮನೆಯಲ್ಲಿ ಇದ್ದಿದ್ದು ಆಗಲ್ಲ. ಹೌದಾ? ಚಿಕ್ಕ ಇದು ತಟ್ಟೆ, ದೊಡ್ಡ ತಟ್ಟೆ ಇಲ್ವಾ? ಅದೇ ದೊಡ್ಡ ಸೈಜು. ಇದು ನೋಡ್ತೀಯ? ಇಲ್ಲ ಅಂದ್ರೆ ನೀರು ಹಾಕೊಂಡ್ ಮೇಲೆ ನೀರು ಹಾಕಲ್ವ ನೀವು? ನಿಂಗೆ ಗೊತ್ತಾ ಮಮ್ಮಿ, ಇವಾಗೆಲ್ಲ ಮನೆ ಕಟ್ಟಿಸ್ಕೋತಾರಲ್ಲ, ಕಿಚನ್ ಒಳಗಡೆನೆ ಒಲೆ ಸೆಟಪ್ ಮಾಡ್ಕೋತಾರೆ. ಅಂದ್ರೆ ಹಿಂಗೆ ಕೌಂಟರ್ ಟಾಪ್ ಮೇಲೇನೆ ಒಲೆ ಸೆಟಪ್ ಎಲ್ಲ ಮಾಡ್ಕೋತಾರೆ. ಈಗ ಅವ್ರಿಗೆ ಮುದ್ದೆ ಮಾಡಕ್ ಬರಲ್ಲ, ನಮಗೆ ಜೋಳದ ರೊಟ್ಟಿ ಮಾಡಕ್ ಬರಲ್ಲ. ಪ್ರಾಬ್ಲಮ್ ಅದು. ಇಲ್ಲ, ನಾನು ಫಸ್ಟ್ ಚೆನ್ನಾಗಿ ಮಾಡಿವಿ, ಅದೇನಪ್ಪ ಈ ನಡುವೆ ಗೊತ್ತಾಯಿಲ್ಲ. ಇವಾಗ ನಿಮ್ಗೆ ವಯಸ್ಸಾಯ್ತು ಅದಕ್ಕೆ.
ನಿಮ್ಮ ಅತ್ತೆ ಮಾಡಿರೋ ಸ್ಪೆಷಲ್ ಜೋಳದ ರೊಟ್ಟಿ, ಆಲೂ ಗೋಬಿ ಅಲ್ಲ, ಆಲೂ ಮಟರ್ ಪಲ್ಯ. ಚೆನ್ನಾಯ್ತಾ? ನೈಸ್. ನನ್ನ ಗಂಡಿಂಗೆ ಈ ಥರ ಎಲ್ಲ ಬ್ರೇಕ್ಫಾಸ್ಟು ಊಟ ಎಲ್ಲ ಕೊಟ್ಬಿಟ್ರೆ ಇಷ್ಟ ಅಲ್ವೇನ್ರಿ ನಿಂಗೆ ಪುನೀತ? ಎಲ್ಲರಿಗೂ ಇಷ್ಟ. ಕೂತ್ಕೋ. ಏಕೆ ನಾನು ಕೊಡಲ್ವಾ? ಹೇಳ್ಬಿಡಿ ನಾನು ಮಾಡಲ್ಲ ಅಂತ. ಯಾವಾಗಾದ್ರೂ ಅಂತಾರೆ. ಪಾಪ ನೀನು ಇದ್ದಾಗೆಲ್ಲ ಪಾಪ ನನ್ನ ಗಂಡ ಚೆನ್ನಾಗಿ ತಿಂಡಿ ಅಂತ ಏನಾದರೂ ಸ್ಪೆಷಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯು ಡೋಂಟ್ ವರ್ತ್ ಮೀ. ಹೋಗು ನೋಡೋಣ ನಾಳೆಯಿಂದ. ನಾಳೆಯಿಂದ ನೀನು ಆಫೀಸ್ಗೆ ಹೋಗ್ಬಿಡ, ಮನೇಲೇ ಇರೋ, ನಾನು ಮಾಡ್ತೀನಿ. ಆದರೆ ಈ ರೊಟ್ಟಿ ಎಲ್ಲ ಮಾಡಿದಾಗ ನೋಡಿ ಸ್ಟವ್ ಹೆಂಗಾಗ್ಬಿಡುತ್ತೆ. ಗಮ್ ಅಂತೈತೆ ಜೋಳದ ರೊಟ್ಟಿ. ಓಕೆ ಗೈಸ್, ಸೊ ರೆಡಿ ಆಗಿದ್ದೀನಿ ನಾನು. ಆ್ಯಂಡ್ ಇವಾಗ ತುಂಬ ಹೊಟ್ಟೆ ಹಸು ಆಗ್ತಿದೆ. ಬೆಳಗ್ಗೆ ವರ್ಕೌಟ್ ಬೇರೆ ಮಾಡಿದ್ನಲ್ಲ ಒಂದು ಸ್ವಲ್ಪ, ಸೊ ಸಿಕ್ಕಾಬಟ್ಟೆ ಹೊಟ್ಟೆ ಹಸು ಆಗ್ತಿದೆ. ಬಾಮಿ ತಿನ್ನೋಣ. ಗೈಸ್ ರೊಟ್ಟಿ ನೋಡಿ ಗೈಸ್, ರೀ ಇಟ್ಕೊಳ್ರಿ ಒಂಚೂರ. ರೊಟ್ಟಿ ನೋಡಿ ಗೈಸ್, ರೊಟ್ಟಿ ಸಖತ್ತಾಗ್ಬಿಟ್ಟಿದೆ. ಇದ್ರಲ್ಲಿ ಒಂದು ಸ್ವಲ್ಪ ಈ ಲಾಸ್ಟ್ ರೊಟ್ಟಿನಲ್ಲಿ ಒಂಚೂರು ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ರಂತೆ, ಚೆನ್ನಾಗಿ ಬಂದಿದೆ. ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ. ರೊಟ್ಟಿ ಮಾಡಿದ್ರೇ ಹಿಂಗೆ ಜಾಸ್ತಿ ಒಂಥರ ಫುಲ್ಲು ಇದಾಗ್ಬಿಡುತ್ತೆ. ಸೊ ಇವಾಗ ತಿಂಡಿ ತಿನ್ಕೊಂಡು ಹಾಸ್ಪಿಟ್ಲಿಗೆ ಹೊರಬೇಕು. ಆ್ಯಂಡ್ ಆಮೇಲೆ ಸಿಗ್ತೇನೆ. ಚಪಾತಿ ಇಲ್ಲಿದೆ ನೋಡಿ, ಅಪ್ಪ ಚಪಾತಿ ತಿನ್ಸಿದಂತೆ ಕೊಡು. ಸೊ ಗೈಸ್ ರೆಡಿ ಆಗಿದೆ ಜೋಳದ ರೊಟ್ಟಿ, ಪಲ್ಯ, ಈರುಳ್ಳಿ, ಸೌತೆಕಾಯಿ. ನೋಡಿ ಜೋಳದ ರೊಟ್ಟಿ ಸುಮಾರು ಮಾಡಿದ್ದೀನಿ ಅಲ್ಲ, ಚೆನ್ನಾಗಿದೆ. ಇವಾಗ ಹೊಟ್ಟೆ ಹಸಿತೈತಂಗೆ ಟೇಸ್ಟ್ ಮಾಡೋಣ ಬನ್ನಿ. ಚೆನ್ನಾಗಿದೆ. ಸೂಪರ್. ಸಖತ್ತಾಗಿದೆ ಗೈಸ್, ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಜೋಳದ ರೊಟ್ಟಿ ಆಮೇಲೆ ಆಲೂಗಡ್ಡೆ ಪಲ್ಯ ಅಲ್ಲ, ಆಲೂ ಮಟರ್. ಓಕೆ ಗೈಸ್, ಸೊ ಇವಾಗ ಅದೇ ಏನು ಸ್ಕ್ಯಾನು ಏನರ ಬಗ್ಗೆ ಸ್ಕ್ಯಾನಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತ ನನ್ನ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬೇಸಿಕಲಿ ಬಂದು ನನಗೆ ಈ ಒಂದು ಪಾರ್ಟ್ ಇದೆಯಲ್ಲ, ಈ ಒಂದು ಪಾರ್ಟಲ್ಲಿ ತುಂಬ ಜಾಸ್ತಿ ಪೇನ್ ಆಯಿತಾ, ತುಂಬ ಜಾಸ್ತಿ ಪೇನ್ ಬರ್ತಾ ಇದೆ. ಆ್ಯಂಡ್ ಮತ್ತು ಒಂದೊಂದ್ಸತಿ ಬ್ರೆಸ್ಟಲ್ಲಿ ಕೂಡ ಪೇನ್ ಬರುತ್ತೆ, ಮತ್ತು ಇಲ್ಲಿ ಸ್ವಲ್ಪ ಇಲ್ಲಿ ಜಾಸ್ತಿ ಪೇನ್ ಬರ್ತಿದೆ ಅಂತ ನಾನು ಮದರ್ಹುಡಲ್ಲಿ ತೋರಿಸಿದ್ದೆ, ರಿಪೋರ್ಟ್ಸ್ ಕೂಡ ಇದೆ. ಸೊ ಮದರ್ಹುಡಲ್ಲಿ ತೋರಿಸಿದಾಗ ಅಲ್ಲಿ ಬಂದುಬಿಟ್ಟು ಅವರು ಎಲ್ಲ ಚೆಕ್ ಮಾಡಿದ್ರು, ಇಲ್ಲ ಲಂಪ್ ಏನೂ ಇಲ್ಲ, ಪ್ರಾಬ್ಲಿ ನಿಮಗೆ ಒಂಥರ ಕ್ಯಾಚ್ ಆಗಿರಬೇಕು ಅಂತ ಹೇಳಿದ್ರು. ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಮಾಡೋಕ್ಕೆ ಹೇಳಿದ್ರು. ಅವಾಗ ವೈಟಮಿನ್ D3 ಅದೆಲ್ಲ ಅವಾಗ ಗೊತ್ತಾಯಿತು ವಿಟಮಿನ್ D3 ತುಂಬಾ ಕಡಿಮೆ ಇದೆ ಅಂತ. ಸೊ ಅದ್ರದ್ದೆಲ್ಲ ನಾರ್ಮಲ್ ಇದು ಮಾಡ್ಕೊತಿದ್ದೆ. ಬಟ್ ಒಂದು ಸ್ಕ್ಯಾನ್ ಕೂಡ ಹೇಳಿದ್ರು, ನಾನು ಸ್ಕ್ಯಾನ್ ಮಾಡಿಸಿರಲಿಲ್ಲ. ಸೊ ಇದು ಬಂದು USG ಸ್ಕ್ಯಾನ್ ಅಂತ ಇರುತ್ತೆ. ಸೊ ಅದನ್ನು ಮಾಡಿಸಿ ಅಂತ ಹೇಳಿದ್ರು, ಬಟ್ ಅದನ್ನ ನಾನು ಮಾಡಿಸಿರಲಿಲ್ಲ. ಅದಕ್ಕೆ ಅದನ್ನು ಒಂದು ಸತಿ ಮಾಡಿಸ್ಕೊಂಬರೋಣ ಅಂತ. ಬಿಕಾಸ್ ಅದು ಗೊತ್ತಿಲ್ಲ, ನೋವು ಇನ್ನೂ ಇದ್ದೇ ಇದೆ ನೋವು. ಸೊ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಹೋಗ್ಬಿಟ್ಟು ಒಂದ್ಸತಿ ನೀಟಾಗಿ ಫುಲ್ ಎಲ್ಲ ಸ್ಕ್ಯಾನ್ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ಆದಷ್ಟು ಏನೂ ಇಲ್ಲದೆ ಇರೋ ಥರನೇ ಇರಲಿ, ಸುಮ್ಮನೆ ಅದು ಕ್ಯಾಚು ಏನೋ ಅದೇ ಆಗಿರಲಿ ಅಂತ ಅನಿಸುತ್ತೆ. ಸೊ ಬನ್ನಿ ಹೋಗೋಣ. ಇವಾಗ ನಾನು ಪುನೀತ್ ಇಬ್ಬರು ಹೋಗ್ತಾ ಇದ್ದೀವಿ. ಅದಕ್ಕೆ ಮಮ್ಮಿ ಇರೋದು, ಬಿಕಾಸ್ ಲಕ್ಷಿತ್ ಬರ್ತಾನೆ, ಅವ್ರಿಗೆ ಮಕ್ಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ ನಾವು ಹಾಸ್ಪಿಟ್ಲಿಗೆ, ತುಂಬ ಗಲಾಟೆ ಮಾಡ್ತಾರೆ. ಸೊ ಅದಕ್ಕೆ ಮಮ್ಮಿನ ಇರಿಸ್ಕೊಂಡಿದ್ದು, ಮಮ್ಮಿನಿರು ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ. ಸೊ ಬನ್ನಿ ಇವಾಗ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿಸ್ಕೊಂಡು ಬರೋಣ.
ಸೊ ಗೈಸ್ ಇಲ್ಲಿ ಬಂದ್ವಿ ಟ್ರೂ ಸ್ಕ್ಯಾನ್ ಅಂತ ಒಂದು JP ನಗರಲ್ಲೇ ಇದೆ. ಇಲ್ಲಿ ಬಂದಿದ್ವಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹೋಗೋಣ ಅಂತ. ಇಲ್ಲೊಬ್ರು ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ಆ್ಯಕ್ಚುಲಿ ನಾನು ಹೋಗಿದ್ದು ಒಂಥರ ಫುಲ್ ಟೆನ್ಷನಲ್ಲಿ ಹೋಗಿದ್ನಲ್ಲ, ನಾನು ಅವ್ರ ಜೊತೆ ಕರೆಕ್ಟಾಗಿ ಮಾತಾಡ್ಸೋಕ್ಕೂ ಕೂಡ ಆಗಿಲ್ಲ, ಬರೀ ಹಾಯ್ ಅಂತ ಹೇಳಿದ್ವಿ ಅಷ್ಟೇ. ಆ್ಯಂಡ್ ಇಲ್ಲಿ ಹೊರಗಡೆ ಕುತ್ಕೊಂಡಿದ್ದೆ, ಲೈಕ್ ಸ್ಕ್ಯಾನಿಂಗ್ ಕರಿಯೋಕ್ಕಿಂತ ಮುಂಚೆ ಇಲ್ಲಿ ಕುತ್ಕೊಂಡಿದ್ವಿ. ಸೊ ಬೇರೆ ಯಾರ್ದು ನಡೀತಾ ಇತ್ತು. ಆ್ಯಂಡ್ ಸ್ವಲ್ಪ ಇತ್ತು ಟೆನ್ಷನ್, ಅಂದರೆ ನರ್ವಸ್ನೆಸ್. ಪುನೀತ್ಗೂ ಕೂಡ ಇತ್ತು, ಲೈಕ್ ಏನು ಬರುತ್ತೆ, ಯಾಕೆ ಹೀಗೆ ಪೇನ್ ಬರ್ತಿದೆ ಎಲ್ಲ ತುಂಬಾ ಜಾಸ್ತಿ ಟೆನ್ಷನ್ ಇತ್ತು. ಅದು ಪೇನ್ ಅಂದರೆ ಕಂಪ್ಲೀಟ್ ಪೇನ್ ಅಲ್ಲ, ಒಂಥರ ಹಿಂಗೆ ಫುಲ್ ಒಂಥರ ಹೇಳ್ತಾರಲ್ಲ ಒಂಥರ ಚುಚ್ಚೋ ಥರ ಪೇನ್, ಆ ಥರ ಪೇನ್. ಸೊ ಅದಕ್ಕೇ ಭಯನೂ ಇತ್ತು ನನಗೆ. ಸೊ ಫೈನಲಿ ಒಂದು ಯಾವುದು ಏನೇ ಇರಲಿ ಒಂದು ಸ್ಕ್ಯಾನ್ ಮಾಡಿಸ್ಕೊಂಬೇಡೋಣ ಅಂತ ಅಂದ್ಕೊಂಡು ಬಂದು ಸ್ಕ್ಯಾನ್ ಮಾಡಿಸೋಣ ಅಂತ ಬಂದಿದ್ದು. ಆ್ಯಂಡ್ ಸ್ಕ್ಯಾನ್ ಎಲ್ಲ ಮುಗಿದ ಮೇಲೆ ಏನಾಯಿತು ರಿಪೋರ್ಟ್ ಅಂತ ತಿಳಿಸ್ತೀನಿ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಯಾಕೊಂಥರ ಅನಿಸ್ತಾರ ಸೊಪ್ಪು ತೊಗೊಂಡು ಹೋಗ್ತಾ ಇದ್ದೀನಿ, ಮೊಶಪ್ ಮಾಡೋಣ ಅಂತ. ಸೊ ಇವಾಗ ಹೋದ ತಕ್ಷಣ ನಮ್ಮಮ್ಮ ರಿಪೋರ್ಟ್ಸ್ ಕೇಳುತ್ತೆ ಏನಾಯಿತು ಏನು ಅಂತ. ನಮ್ಮಗೊಂದು ಚಮಕ್ ಕೊಡೋಣ ಫಸ್ಟು. ದಟ್ ಮಮ್ಮಿ ಒಂದು ಚಿಕ್ಕ ಲಂಪ್ ಆಗಿದೆ ಅಂತ ಹೇಳಿಬಿಟ್ಟು, ಆಯಿತಾ. ಎಕ್ಸ್ಪ್ರೆಷನ್ ನೋಡಿ, ಬೈತರ ಮೇಲೆ ನನಗೆ ಸ್ವಲ್ಪ ಬೈಸ್ಕೊಳ್ತು. ಏನು ಸಮಾಚಾರ ಏನಂದ್ರಪ್ಪ ಡಾಕ್ಟ್ರು? ರಿಪೋರ್ಟ್ಸ್ ಮದರ್ಹುಡಲ್ಲಿ ತೋರ್ಸಕ್ಕೆ ಹೇಳೋರು ಕಣಮ್ಮಿ. ಏನಂತ ಬಂದೈತಿ? ಚಿಕ್ಕ ಲಂಪ್ ಇದೆ ಅಂತ ಬಂದಿದೆ. ಓ ಮತ್ತೆ ಈಗ ಮದರ್ಹುಡಲ್ಲಿ ಹೋಗಿ ತೋರಿಸ್ಬೇಕು. ಮತ್ತೆ ಇವತ್ತು ಹೋಗುತ್ತಾನೆ? ಹೋಗ್ಬೇಕು. ಏನಾಗಲ್ಲ ಏನೂ ಇಲ್ಲ ಅಂತ ಹೇಳೋರ್ ಕಡೆ ಸುಮ್ಮನೆ. ಅಯ್ಯೋ ನಾನು ಅದಕ್ಕೆ ಹೇಳಿದ್ದಾನೆ ಏನಲ್ಲ ಅಂತ. ಈ ಪುರಿದಾನೆ ಮಾಡಿದ್ದು ಮಮ್ಮಿ ನೋಡಿ ಆಗ್ಲೇ. ಮಮ್ಮಿ ಏನೂ ಇಲ್ಲ, ಫ್ರೀ, ಆರಾಮ್, ನಿನ್ನ ಮಗಳು ಸ್ಟ್ರಾಂಗ್ ಆಗಿದ್ದಾಳೆ, ಆ ಥರ ಎಲ್ಲ ಏನೂ ಇಲ್ಲ. ನಾನು ಅದಕ್ಕೆ ಹೇಳ್ದೆ, ನಾನು ಏನು ಹೇಳಿಲ್ಲ, ಸುಮ್ಮನೆ ಹೇಳು ನೋಡೋಣ ನಿಮ್ಮಮ್ಮ ಏನಂತದೆ ಅಂತ. ಏನಂತಂದ್ರು? ಏನೂ ಇಲ್ಲ, ಯಾವ ಲಂಪು ಇಲ್ಲ, ಯಾವ ಗಂಟಿಲ್ಲ, ಯಾವ ಏನೂ ಇಲ್ಲ. ಅದು ಪೀರಿಯಡ್ಸ್ ಟೈಮಲ್ಲಿ ಹಾರ್ಮೋನಲ್ ಇಶ್ಯೂ ಆಗುತ್ತಲ್ವಾ, ಸ್ವಲ್ಪ ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗುತ್ತೆ ನೋಡು, ಅದಕ್ಕೆ ಪೇನ್ ಬರುತ್ತೆ. ನಿಂಗೆ ಆಗ್ತಿತ್ತಲ್ವಾ ಅದೇ ಥರ ಅಷ್ಟೇ, ಏನೂ ಇಲ್ಲ, ಆರಾಮಾಗಿ ಸ್ಮೈಲ್ ಮಾಡಿ. ಕೈದು ಹಾಕೋರ ಇದೇನು ಮತ್ತೆ ಟಿಶ್ಯೂಸ್ ಡಯಾಗ್ನೋಸಿಸ್ಟ್ ಅಂತ ನನ್ನ ಕೈನೂ ತೋರಿಸ್ತಾ ಇದ್ದ, ಗಂಟು ಈ ಥರ ಇದೆ ಅಂತ. ಅದನ್ನು ಸ್ಕ್ಯಾನ್ ಮಾಡಿದ್ರು. ಸ್ಕ್ಯಾನ್ ಮಾಡಿಬಿಟ್ಟು ಏನೂ ಇಲ್ಲ. ಅಲ್ಲಿ ಫ್ಯಾಟ್ ಅಂದರೆ ತೋರಿಸಿದ್ರು, ವೈಟ್ ನೋಡಿ ಫ್ಯಾಟ್ ಇದೆ, ಇದೆಲ್ಲ ಫ್ಯಾಟು, ಆ ಫ್ಯಾಟಿಂದ ಇದಾಗುತ್ತೆ ಅಷ್ಟೇ, ಅದೆಲ್ಲ ಏನೂ ತೊಂದರೆ ಇಲ್ಲ ಅಂತ. ಮತ್ತೆ ಹೆಂಗೆ ಕರ್ಗೋದಿದು? ಇದು ಹಿಂಗೆ ಎಕ್ಸಸೈಸ್ ಮಾಡಬೇಕು, ಸ್ವಲ್ಪ ಹೆಲ್ದಿ ಡಯಟ್ ಫಾಲೋ ಮಾಡಬೇಕು ತುಂಬ. ರವಿ ಅಂತಿದ್ನಪ್ಪ, ಏನೋ ಉಪ್ಪ ಬೆಳಗ್ಗೆ ಟೈಮ್ ಬಿಸಿ ಮಾಡ್ಕೊಂಡು ಒಂಚೂರು ಹಿಂಗೆ ಒತ್ಕೊಂಡ್ರೆ ಕರ್ಗೋಗುತ್ತದು ಅಂತ. ಹೌದಾ? ಕಲ್ಲು ಕಿಲ್ಲುಕ್ಕೆಲ್ಲ ಚೆನ್ನಾಗಿ ಬಿಸಿ ಮಾಡಿಕೊಂಡು ಇದು ಮಾಡ್ಕೋಬೇಕಷ್ಟೆ. ಅದೇ ಹೇಳಿದೆ, ನಂಗೆ ಈ ಥರ ಗಂಟುಗಳು ತುಂಬ ಇದೆ, ಈ ಕೈಯಲ್ಲಿದೆ, ಥೈಸಲ್ಲಿದೆ ಅಂತ ಹೇಳಿದೆ. ಅದೆಲ್ಲ ಏನೂ ಆಗಲ್ಲ. ಸ್ವಲ್ಪ ವೈಟ್ ತೋರಿಸಿದ್ರು, ಆ ವೈಟ್ ಇದೆ ನೋಡಿ, ಅದೆಲ್ಲ ಫ್ಯಾಟು, ಆ ಫ್ಯಾಟಿಂದ ಹಿಂಗಾಗುತ್ತೆ ಅಂತ. ನಿಮಗೂ ಇದೆ ತಾನೇ? ಬಂದೆ ನನಗೆ ಇದೆ. 12 ವರ್ಷ ಆಯ್ತಿದೆ. ರಾಮ ನಾನು ಹೇಳ್ದೆ, ಹೇಳೋದು ಬೊಮ್ಮೆ ಇದ್ದೀನಿ, ಅಳಿಯಾನೇ ಮಾಡಿರೋದು ಗಬ್ಬ. ನನಗೆ ಟೆನ್ಷನ್ ಆಗೋಯ್ತು. ನೀನು ಬೇರೆ ಬಂದು ಹೇಳ್ತೀನಿ ಅಂತೆಲ್ಲ ಏನೋ ಕಾರಣಲ್ಲ ಅನ್ಕೊಂಡು ಬಂದು ಕೂತ್ಕೊಂಡೆ. ನೀನು ಬರೀ ಈಗ ಒಳಗೆ ಸ್ಟಾರ್ಟ್ ಮಾಡಿದ್ನ. ಅಪ್ಪ ಇಷ್ಟ ಗಂಟೆ ಸುಮ್ಮನೆ ಇದ್ದ. ಈಗ 5 ನಿಮಿಷದಿಂದ ಅದು ನಿಂತೋದ ಹೇಳಿಗೆ ಸ್ಟಾರ್ಟ್ ಮಾಡ್ದೆ. ಅದನ್ನ ಹಾಕಿ ಪ್ಲೇ ಮಾಡಿದ್ರೆ ಆಯಿತು. 2 ಸರಿ ಆಗ್ತೆ. ಓಕೆ ಗೈಸ್, ಸೊ ಎಸ್, ನಾನು ಆಗಲೇ ಮಮ್ಮಿಗೆ ಹೇಳಿದ್ನಲ್ಲ ಅದೇನೆ, ಯಾವುದೇ ಥರದ ಏನೂ ಇಶ್ಯೂ ಇಲ್ಲ. ಒಂದು ನಿಮಿಷ ಇರಿ. ಸೊ ಯಾವುದು ಇಶ್ಯೂ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅದು ನಾರ್ಮಲ್ ಹಾರ್ಮೋನಲ್ ಚೇಂಜಸ್ ಆಗುತ್ತಲ್ವ, ಸೊ ಆ ಹಾರ್ಮೋನಲ್ ಚೇಂಜಸ್ಸಿಂದ ಆಗೋದು ತುಂಬ ಜನಕ್ಕೆ ಆಗುತ್ತೆ. ಆ್ಯಂಡ್ ನಾನು ಅದ್ರ ಬಗ್ಗೆ ಡೀಟೇಲಾಗಿ ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೇಗೆ ಟೆಸ್ಟ್ ಮಾಡೋದು, ನೀವು ಕೂಡ ಹೇಗೆ ಟೆಸ್ಟ್ ಮಾಡ್ಕೋಬೋದು ಅದನ್ನು ಕೂಡ ಶೇರ್ ಮಾಡ್ತೀನಿ.
ಓಕೆ ಗೈಸ್, ವಿಡಿಯೋನ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಿಪೋರ್ಟ್ಸ್ ಏನು ಬಂತು ಎತ್ತ ಅಂತ ನಾನು ಹೇಳೋಕ್ಕೆ ಆಗಿರಲಿಲ್ಲ. ಆ್ಯಂಡ್ ಇವಾಗ ರಿಪೋರ್ಟ್ಸ್ ನನ್ನ ಹತ್ರ ಇಲ್ಲವೂ ಇಲ್ಲ. ಲೈಕ್ ರಿಪೋರ್ಟ್ಸ್ ಎಲ್ಲ ನಮ್ಮ ಮನೇಲಿದೆ, JP ನಗರಲ್ಲಿ. ಆ್ಯಂಡ್ ನಾನಿಲ್ಲಿ ಮಮ್ಮಿ ಮನೇಲಿದ್ದೀನಿ. ಸೊ ಎಕ್ಸಾಮ್ ಎಲ್ಲ ಮುಗೀತಲ್ವ ಮೊನ್ನೆ, ಅದಾದ್ಮೇಲೆ ಬಂದುಬಿಟ್ವಿ ಇಲ್ಲಿ ಸ್ವಲ್ಪ ದಿವಸ ಇದ್ಬಿಟ್ಟು ಹೋಗೋಣ ಅಂತ. ಆ್ಯಂಡ್ ಫಸ್ಟ್ ಪಾಯಿಂಟ್ ಏನಪ್ಪ ಅಂದರೆ, ಲೈಕ್ ನಾನು ಏನಕ್ಕೆ ಈ ಟೆಸ್ಟ್ಸ್ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ದು ಅಂತಂದರೆ, ನಾನು ಫಸ್ಟ್ ಆಫ್ ಆಲ್ ನನಗೆ ನಾನು ಆಗಲೇ ಹೇಳಿದ್ನಲ್ಲ, ನಂಗೊಂಥರ ಎಳ್ತಾ ಆಯಿತಾ, ಇಲ್ಲಿ ಈ ಒಂದು ಪಾರ್ಟಲ್ಲಿ ತುಂಬ ಜಾಸ್ತಿ ಒಂಥರ ಹಿಂಗೆ ಪೋಕ್ ಮಾಡೋ ಥರ, ಚುಚ್ಚೋ ಥರ ನೋವು ಮತ್ತು ಒಂಥರ ಎಳ್ತಾ ಥರ ಫೀಲ್ ಆಗ್ತಿತ್ತು. ಅದಕ್ಕೆ ಭಯ ಆಗೋಯ್ತು, ಬಿಕಾಸ್ ಇದೆಲ್ಲ ಬೇಸಿಕ್ ಸಿಂಪ್ಟಮ್ಸ್ ಇರುತ್ತೆ. ಆ್ಯಂಡ್ ಫ್ಯಾಮ್ಲಿ ಅಂದರೆ ನನ್ನ ದೂರದ ಕಸಿನ್ಗೆ ಆಗಿತ್ತು ಬ್ರೆಸ್ಟ್ ಕ್ಯಾನ್ಸರ್ ಆಗಿ, ಅವ್ರು ತೀರ್ಕೊಂಡ್ರು. ಸೊ ಅವ್ರ ಹತ್ರನೂ ನಾನು ಕೇಳಿದ್ದೆ, ಅಂದರೆ ಸುಮ್ಮನೆ ರ್ಯಾಂಡಮ್ ಇನ್ಫಾರ್ಮೇಷನ್ಗೋಸ್ಕರ ಅವಾಗ ಒಂದ್ಸತಿ ಅವರಿದ್ದಾಗ ಕೇಳಿದಾಗ ಅವ್ರು ಹೇಳಿದರು ಈ ಥರ ಎಲ್ಲ ಆಗಿತ್ತು, ಸಡನ್ ಫೀವರ್, ಫಸ್ಟು ಪೇನಿಂದ ಸ್ಟಾರ್ಟ್ ಆಯಿತು ಆ ಥರ ಎಲ್ಲ ಹೇಳಿದ್ರು. ಸೊ ಪ್ರಿಕಾಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರಲ್ಲ, ಸೊ ಅದಕ್ಕೆ ಯಾವುದಕ್ಕೂ ಇರಲಿ ಅಂತ ಹೇಳ್ಬಿಟ್ಟು ಮನೇಲಿ ತುಂಬ ಫೋರ್ಸ್ ಮಾಡಿ ನಾನು ಫಸ್ಟು ಮದರ್ಹುಡಲ್ಲಿ ತೋರಿಸ್ದೆ. ಮದರ್ಹುಡಲ್ಲಿ ತೋರಿಸಿದಾಗ ಅವರು ಫಸ್ಟ್ ಕೈ ಹಾಕಿ ಚೆಕ್ ಮಾಡ್ತಾರೆ, ನಮ್ಮ ಅಂಡರ್ ಆರ್ಮ್ಸ್, ಬ್ರೆಸ್ಟ್ ಹತ್ರ ಎಲ್ಲ ಕಂಪ್ಲೀಟಾಗಿ ನೀಟಾಗಿ ಚೆಕ್ ಮಾಡ್ತಾರೆ, ಏನಾದರೂ ಲಂಪ್ ಏನಾದರೂ ಸಿಗ್ತಿದೆಯಾ ಅಂತ. ಸೊ ಅದನ್ನ ನೀವು ಕೂಡ ಮನೆಯಲ್ಲೇ ಚೆಕ್ ಮಾಡ್ಕೋಬೋದು, ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತೆಲ್ಲ ನಿಮಗೆ ಯೂಟ್ಯೂಬಲ್ಲಿ ಅದರದ್ದು ವೀಡಿಯೋಸ್ ಇದೆ. ಸೊ ಅದನ್ನು ನೋಡಿಕೊಂಡು ನೀವೇ ಚೆಕ್ ಮಾಡ್ಕೋಬೋದು. ಇಫ್ ಬೈ ಚಾನ್ಸ್ ನಿಮ್ಗೆ ಏನಾದರೂ ಡೌಟ್ ಇದೆ ಅಂತ ಅಂದರೆ ಆ ಥರ ಚೆಕ್ ಮಾಡಿಕೊಂಡು ಆ ಥರ ಲಂಪ್ ಏನಾದರೂ ನಿಮಗೆ, ಲಂಪ್ ಅಂದರೆ ಒಂದು ಗಂಟು ಥರ ಏನಾದರೂ ಸಿಕ್ತು ಅಂದರೆ ಇಮ್ಮಿಡಿಯೇಟಾಗಿ ಫಸ್ಟ್ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನಾನು ಚೆಕ್ ಮಾಡಿದ್ದೆ, ನನಗೆ ಆ ಥರ ಲಂಪ್ ಏನೂ ಸಿಗ್ತಿಲ್ಲ, ಬಟ್ ಸ್ಟಿಲ್ ಆ ಪೇನ್ ಇತ್ತಲ್ವಾ, ಕಂಟಿನ್ಯೂಸ್ ಆಗಿ ಡೈಲಿ ಕಂಟಿನ್ಯೂಸ್ ಆಗಿ ಪೇನ್ ಇದ್ದೇ ಇರೋದು. ಸೊ ಅದಕ್ಕೇ ಹೋಗ್ಬಿಟ್ಟು ಚೆಕ್ ಮಾಡಿದಾಗ ಏನಿಲ್ಲ, ನಿಮಗೆ ಒಂಥರ ಕ್ಯಾಚ್ ಆಗಿರ್ಬೋದು, ಲೈಕ್ ಟಿಶ್ಯೂಸ್ ಕ್ಯಾಚ್ ಅಂತ ಹೇಳ್ತಾರೆ, ಸೊ ಮಸಲ್ ಕ್ಯಾಚ್ ಅಂತ ಹೇಳ್ತಾರೆ, ಅದಾಗಿರಬೇಕು. ಭಾರ ಏನಾದರೂ ಎತ್ತಿದಾಗ ಹಂಗಾಗಿ ಆಗುತ್ತೆ ಅಂತ ಅಂದರು. ಸೊ ಅಲ್ಲೇನೂ ಇಲ್ಲ, ಬಟ್ ಸ್ಟಿಲ್ ಯಾವುದಕ್ಕೂ ಒಂದ್ಸತಿ ನೀವು ಬ್ಲಡ್ ಟೆಸ್ಟ್ ಮತ್ತು ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದ್ರು. ಸೊ ನಾನು ಫಸ್ಟ್ ಮಾಡಿಸಿದ್ದು ಬ್ಲಡ್ ಟೆಸ್ಟ್, ಆಮೇಲೆ ಸ್ಕ್ಯಾನ್ ನೋಡೋಣ, ಫಸ್ಟ್ ಬ್ಲಡ್ ಟೆಸ್ಟ್ ಮಾಡಿಸೋಣ ಅಂತ ಅಂದ್ಕೊಂಡು ಬ್ಲಡ್ ಟೆಸ್ಟಲ್ಲಿ ನನಗೆ ವೈಟಮಿನ್ ಡಿ ಮಾತ್ರ ಕಡಿಮೆ ಇದೆ ಅಂತ ಬಂತು, ಬೇರೆದೆಲ್ಲ ಏನೂ ಇಲ್ಲ, ನಾರ್ಮಲ್ ಅಂತ ಬಂತು. ಸರಿ ಇರ್ಲಿ ಬಿಡು, ಇನ್ನೇನೇನು ಬಂದಿಲ್ವಲ್ಲ ಅಂತ ಸುಮ್ಮನೆ ಇದೆ. ಬಟ್ ಆದ್ರೂ ಮತ್ತೆ ತುಂಬ ಪೇನ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಒಂಥರ ತುಂಬಾ ವಿಚಿತ್ರವಾದಂಥ ರ್ಯಾಷಸ್ ಆಯಿತು ನನಗೆ, ಲೈಕ್ ಬ್ರೆಸ್ಟ್ ಕೆಳಗಡೆ, ಈ ಒಂದು ಕೆಳಗಡೆ ಭಾಗದಲ್ಲಿ ನಾನೊಂದು ಫೋಟೋ ಹಾಕ್ತೀನಿ ಆಯಿತಾ, ಇದೇ ರೀತಿಯಾಗಿ ರ್ಯಾಷಸ್ ಆಗಿದ್ದು ನನಗೆ ಭಯಂಕರ. ನಾನು ಒಂದು ದಿವಸ ಸುಮ್ಮನೆ ಹಿಂಗೆ ನಾರ್ಮಲ್ ನೈಟ್ ಹೊತ್ತು ನಾನು ಎಡಿಟಿಂಗ್ ಮಾಡಬೇಕಾದ್ರೆ ಯಾಕೋ ಒಂಥರ ಉರಿ ಅನಿಸ್ತಾ ಇದೆ ಅಲ್ಲ ಅಂತ ಹೋಗ್ಬಿಟ್ಟು ನೋಡಿದ್ರೆ ಫುಲ್ಲು ಒಂದು ಇಷ್ಟು ಅಗಲ ಗೈಸ್, ಬ್ರೆಸ್ಟ್ ಕೆಳಗಡೆ ಇಲ್ಲಿಂದ ಇಷ್ಟು ನನ್ನ ಪಾಮ್ ಅಷ್ಟು ಅಗಲ ಕಂಪ್ಲೀಟಾಗಿ ರ್ಯಾಷಸ್ ಆಗಿದೆ. ಅದು ನೋಡಿ ಭಯ ಆಗೋಯ್ತು. ಅವಾಗ ನನ್ನ ಟೈಮ್ ಆಗಲೇ ಬಂದು ಒಂದು 5-5:30 ಬೆಳಗಿನ ಜಾವ ಆಯಿತಾ, ಎಡಿಟಿಂಗ್ ಮಾಡ್ತಾ ಇದ್ದೀನಿ, ಅದು ಉರಿ ಬಂತು. ಸೊ ನೋಡಿದಾಗ ಫುಲ್ ಭಯ ಆಗೋಯ್ತು. 5:30 ಪುನೀತನ ಎಬ್ಬರಿಸ್ಬಿಟ್ಟು, ಸೊ ಆ ಥರ ರ್ಯಾಷಸ್ ನೋಡಿದಾಗ ಡೆಫಿನೆಟ್ಲಿ ನನಗೂ ಭಯ ಆಯಿತು. ಪುನೀತ್ನ ಎಬ್ಬರಿಸಿದೆ. ಆ್ಯಂಡ್ ಪುನೀತ್ ಕೂಡ ಆಮೇಲೆ ಸರ್ಚ್ ಎಲ್ಲ ಮಾಡಿದ್ರು, ನಾನು ಕೂಡ ಗೂಗಲಲ್ಲಿ ಫುಲ್ ಸರ್ಚ್ ಮಾಡ್ತಾ ಇದ್ದೀನಿ, ಬೆಳಗ್ಗೆ ತನಕನೂ ಬರೀ ಸರ್ಚೇ ಮಾಡ್ತಾ ಇದ್ದೀವಿ. ಆಮೇಲೆ ಸಖತ್ ಭಯ ಆಯಿತು. ಸರಿ ಅವತ್ತು ಒಂದು ದಿವಸ ಸುಮ್ಮನೆ ಇದ್ಬಿಟ್ಟು ಮತ್ತೆ ನೋಡೋಣ. ಪುನೀತ್ ಹೇಳಿದ್ರು ಹೀಟ್ ರ್ಯಾಷಸ್ ಕೂಡ ಬರುತ್ತೆ, ಹೀಟ್ ರ್ಯಾಷಸ್ ಆಗಿರುತ್ತೆ, ನೀನು ಎಲ್ಲದಕ್ಕೂ ಒಂದೇ ತಲೆಗೆ ತುಂಬ್ಕೋಬೇಡ, ಬರೀ ನೀನು ಅದನ್ನೇ ಯೋಚನೆ ಮಾಡಿ ಅದನ್ನೇ ಇದು ಮಾಡ್ಕೋಬೇಡ ಅಂತ. ನನಗಂದ್ರೂ ಭಯ, ಏನಪ್ಪ ಅಂತ ಭಯ ಇದ್ದೇ ಇರುತ್ತಲ್ವಾ, ಬಿಕಾಸ್ ಅಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅದು ಏನೇನೋ ಬಂತು. ಅದಕ್ಕೇನೆ ಅದಾದಮೇಲೆ ಮತ್ತೆ ಒಂದ್ಸತಿ ಸ್ಕ್ಯಾನ್ ಮಾಡಿಸೇ ಬಿಡೋಣ ಅಂತ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಿಸಿದಾಗ ಅದು ಹೀಟ್ ರ್ಯಾಷಸ್ ಅಂತ ಹೇಳಿದ್ರು. ಮತ್ತೆ ಎಲ್ಲ ಕಂಪ್ಲೀಟಾಗಿ ಸ್ಕ್ಯಾನ್ ಮಾಡಿದ್ರು. ಆ ರಿಪೋರ್ಟ್ಸ್ ಎಲ್ಲಂದರೆ ತೋರಿಸಿದೆ, ಮನೇಲಿದೆ ರಿಪೋರ್ಟ್ಸು. ಬಟ್ ನಿಮ್ಗೆ ಏನಾದರೂ ಬೇಕು ಅಂದರೆ ರಿಪೋರ್ಟ್ಸ್ನ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಹಾಕ್ತೀನಿ. ಸೊ ಅಲ್ಲಿ ರಿಪೋರ್ಟ್ಸಲ್ಲಿ ಏನು ಬಂತು ಅಂದರೆ ದೆರ್ ಇಸ್ ನಥಿಂಗ್, ಏನಪ್ಪ ಅಂದರೆ ಮಸಲ್ ಕ್ಯಾಚ್ ಆಗಿದೆ ಅಂತಂದರು. ಮತ್ತು ಹಾರ್ಮೋನಲ್ ಚೇಂಜಸ್, ಸ್ಪೆಷಲಿ ಈ ಥರ ಪೀರಿಯಡ್ಸ್ ಆಗೋ ಟೈಮಲ್ಲಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಇದು ಕೂಡ ಹೆರಿಡಿಟಿ, ಲೈಕ್ ಇಫ್ ಬೈ ಚಾನ್ಸ್ ನಮ್ಮಮ್ಮ ನಮ್ಮ ಅಜ್ಜಿ ಆ ಥರ ಇದ್ದರೂ ಕೂಡ ಹಿಂಗೆ ಆ ಪೇನ್ಸ್ ಬರುತ್ತೆ ಅಂತ. ಸೊ ನಮ್ಮಮ್ಮಂಗೆ ಯೂಶ್ವಲಿ ಅವ್ರ ಪೀರಿಯಡ್ಸ್ ಟೈಮಲ್ಲಿ ಹಾರ್ಮೋನಲ್ ಚೇಂಜಸ್ ಆಗಿಬಿಟ್ಟು ಬ್ರೆಸ್ಟ್ ಫುಲ್ ತುಂಬ ಪೇನ್ ಆಗೋದಿತ್ತು ಆಯಿತಾ, ನಾನು ಅದನ್ನು ನೋಡಿದ್ದೀನಿ. ಸೊ ನನಗೂ ಕೂಡ ಅದೇ ರೀತಿಯಾಗಿ ಆಗಿದೆ ಅಂತಲೇ ಆಗಿರಬೇಕು ಅಂತಲೇ ಹೇಳಿದ್ರು ಡಾಕ್ಟರ್. ಲೈಕ್ ಹಾರ್ಮೋನಲ್ ಚೇಂಜಸ್ ಅಂತಲೇ ಇದೆ ನಿಮಗೆ ಪೇನ್ ಬರ್ತಾ ಇರೋದು. ಬಟ್ ಯಾವುದೇ ಥರದ ನೀವು ಅನ್ಕೋತಾ ಇರೋ ಥರ ಏನೂ ಇಲ್ಲ, ಯಾವುದೇ ಥರದ ಗಂಟು ಏನೂ ಇಲ್ಲ. ಮತ್ತು ಎಕ್ಸ್ಟ್ರಾ ಮಾಸ್ ಅಂದರೆ ಬರೀ ಗಂಟಿದ್ರೆ ಅಂತ ಅಷ್ಟೇ ಅಲ್ಲ ಆಯಿತಾ, ಅಲ್ಲಿ ದುರ್ಮಾಂಸಗಳು ಕೂಡ ಬೆಳ್ಕೊಳ್ಳೋ ಚಾನ್ಸಸ್ ಇದೆ. ಆ ಥರ ದುರ್ಮಾಂಸ ಬೆಳ್ಕೊಂಡ್ರೂ ಕೂಡ ಬ್ರೆಸ್ಟ್ ಕ್ಯಾನ್ಸರ್ದು ಇದಾಗುತ್ತೆ. ಸೊ ಆ ದುರ್ಮಾಂಸ ಎಲ್ಲ ಏನೂ ಬೆಳ್ಕೊಂಡಿಲ್ಲ ಅಂತಲೂ ಅಂದರು. ಆ್ಯಂಡ್ ಲೈಕ್ ಈ ಥರ ಗಂಟು ಆಗಿಬಿಟ್ರೆ ಅದು ಬ್ರೆಸ್ಟ್ ಕ್ಯಾನ್ಸರ್ ಏನಾ ಅಂತಾನೂ ಅಲ್ಲ ಆಯಿತಾ. ಅದನ್ನು ಅವರು ಟೆಸ್ಟ್ ಕಳಿಸಿ ಅದರದ್ದು ರಿಪೋರ್ಟ್ಸ್ ಬಂದಮೇಲೆ ನಿಮಗೆ ಪ್ರಾಪರಾಗಿ ಹೇಳೋದು ಹೌದು ಇಲ್ವೋ ಅಂತ, ಇದೆಯೋ ಇಲ್ವೋ ಅಂತ. ಬಟ್ ಏನಪ್ಪ ಅಂದರೆ ನಿಮ್ಗೆ ಆ ಥರ ಗಂಟು ಫೀಲ್ ಆಗ್ತಿದೆ ಅಥವಾ ನೋವು ಫೀಲ್ ಆಗ್ತಿದೆ ಅಂದರೆ ಇಮಿಡಿಯೇಟಾಗಿ ನೀವು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಇದಕ್ಕೆ ಹೇಳೋದು ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ. ಫಸ್ಟು ಪ್ರಿವೆನ್ಷನ್ ತೊಗೊಂಬಿಡಿ ಅಲ್ವಾ.
ಲೆಕ್ಕಾಚಾರದಲ್ಲಿ ಪ್ರತಿ ಹಾಸ್ಪಿಟಲ್ಸಲ್ಲೂ ಹೇಳ್ತಾರೆ ವರ್ಷಕ್ಕೊಂದ್ಸತಿ ನೀವು ಈ ಥರ ಸರ್ವಿಕಲ್ ಕ್ಯಾನ್ಸರ್ದು ಟೆಸ್ಟ್ ಆಗಲಿ ಅಥವಾ ಬ್ರೆಸ್ಟ್ ಕ್ಯಾನ್ಸರ್ದು ಟೆಸ್ಟ್ ಎಲ್ಲ ವರ್ಷಕ್ಕೊಂದ್ಸತಿ ಆದರೂ ಎವ್ರಿ ವುಮೆನ್ ಶುಡ್ ಅಂಡರ್ಗೋ ದಿಸ್ ಟೆಸ್ಟ್ ಅಂತ. ಸೊ ನಿಮ್ಗೆ ಇರಲಿ ಇಲ್ಲದೇ ಹೋಗಲಿ ಒಂದು ರೂಟೀನ್ ಹೆಲ್ತ್ ಚೆಕಪ್ ಅಂತ ಹೇಳ್ತೀವಲ್ಲ, ಆ ಥರ ರೂಟೀನ್ ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ. ಅದರಲ್ಲಿ ಏನು ನಮಗೊಂದು 5,000 to 6,000 7,000 ಅಷ್ಟು ಖರ್ಚಾಗುತ್ತೆ ಅಷ್ಟೇ. ಅದು ಒಂದೊಂದು ಹಾಸ್ಪಿಟ್ಲಲ್ಲಿ ಒಂದೊಂದು ಥರ ಇರುತ್ತೆ. ಸೊ 40ಸಲ್ಲೆಲ್ಲ ಹೋದರೆ ನಿಮ್ದೊಂದು 7,000-8,000 ನಿಮ್ಗೆ ಆಗ್ಬಿಡುತ್ತೆ ಅದು ಫುಲ್ ಟೆಸ್ಟ್, ಬಾಡಿ ಟೆಸ್ಟ್ ಎಲ್ಲ ಮಾಡಿ. ಸೊ ಅದರಲ್ಲೇ ನಿಮ್ಗೆ ಏನಾದರೂ ಸಿಮ್ಟಮ್ಸ್ ಏನಾದರೂ ಇದ್ದರೆ ಅವ್ರು ಹೇಳ್ತಾರೆ. ಏನಪ್ಪ ಅಂದರೆ ನಾವು ಈ ಥರ ಟೆಸ್ಟ್ಗಳು ತೊಗೊಳೋದ್ರಿಂದ ಫಸ್ಟ್ ಆಫ್ ಆಲ್ ಇವಾಗ ಈ ಕ್ಯಾನ್ಸರ್ ಹೆಂಗೆ ಬರುತ್ತೆ ಏನು ಬರುತ್ತೆ ಯಾರಿಗೂ ಗೊತ್ತಿಲ್ಲ. ಕೆಲವೊಂದು ಸಿಮ್ಟಮ್ಸ್ ನಿಮಗೆ ಯಾರಾದರೂ ಒಬ್ರು ಹೇಳ್ಬೋದು, ಓಕೆ ಈ ಥರ ಸಿಮ್ಟಮ್ಸ್ ಇದೆ ಅಂದರೆ ಯಾವುದಕ್ಕೂ ಒಂದು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ. ನಮ್ಮ ಬಾಡಿನಲ್ಲಿ ಫಸ್ಟ್ ಆಫ್ ಆಲ್ ಸೆಲ್ಸ್ ಇರುತ್ತೆ ಆಯಿತಾ. ಆ ಸೆಲ್ಸ್ ಆ್ಯಕ್ಟಿವೇಟ್ ಆದರೆ ಅಷ್ಟೇ ನಮಗೆ ಕ್ಯಾನ್ಸರ್ ಇದೆ ಅಂತ ಒಂದು ಇದು. ಬಟ್ ಆ ಸೆಲ್ಸ್ ಆ್ಯಕ್ಟಿವೇಟ್ ಆಗೋಕ್ಕೆ ಆದಷ್ಟು ನಾವು ಬಿಡಬಾರ್ದು. ಅದಕ್ಕೇನಪ್ಪ ಅಂದರೆ ಹೆಲ್ದಿ ಡಯೆಟ್ನ ಫಾಲೋ ಮಾಡಬೇಕು. ಫಸ್ಟ್ ಪಾಯಿಂಟ್ ಡಾಕ್ಟರ್ಸೇ ಹೇಳ್ತಾರೆ ಹೆಲ್ದಿ ಡಯೆಟ್ನ ಫಾಲೋ ಮಾಡಿ, ರೆಗ್ಯುಲರ್ ಎಕ್ಸಸೈಸಸ್ ಮಾಡಿ. ರೆಗ್ಯುಲರ್ ಎಕ್ಸಸೈಸ್ ಮಾಡೋದ್ರಿಂದ ತುಂಬ ಬೆನಿಫಿಟ್ ಇದೆ. ಬರೀ ಕ್ಯಾನ್ಸರ್ನ ಫೈಟ್ ಮಾಡುತ್ತೆ ಅಂತಲ್ಲ, ನಮ್ಮ ಬಾಡಿಗೂ ತುಂಬ ಒಳ್ಳೆ ಬೆನಿಫಿಟ್ ಇದೆ. ಆ ಒಂದು ಎನರ್ಜಿ ಲೆವೆಲ್ನ ಡೇ ಪೂರ್ತಿ ಬ್ಯಾಲೆನ್ಸ್ ಮಾಡುತ್ತೆ. ಆ್ಯಂಡ್ ನಾವು ಕೂಡ ಫಿಟ್ ಆಗಿರ್ತೀವಿ. ಯಾವುದೇ ಈ ಬರೀ ಕ್ಯಾನ್ಸರ್ ಅಂತೆಲ್ಲ ಬೇರೆ ಯಾವುದೇ ಥರ ಕಾಯಿಲೆಗಳು ಅಟ್ಯಾಕ್ ಆಗೋಲ್ಲ. ಆ್ಯಂಡ್ ಹೆಲ್ದಿ ರೂಟೀನ್, ಸ್ಪೆಷಲಿ ನಾವು ಊಟ ಮಾಡುವಂಥ ರೂಟೀನ್ನ ಫಾಲೋ ಮಾಡಬೇಕು. ಸೊ ಇದೆಲ್ಲ ಕೆಲವೊಂದು ನಾನು ಇವಾಗ ಅಡ್ಯಾಪ್ಟ್ ಮಾಡ್ಕೊತಾ ಇದ್ದೀನಿ, ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂತಾರ. ಕೆಲವೊಂದನ್ನ ನಾನು ಒಂದೊಂದಾಗಿ ಅಡ್ಯಾಪ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ಗೈಸ್. ಆ್ಯಂಡ್ ನನಗೆ ನನ್ನ ರಿಪೋರ್ಟ್ಸಲ್ಲಿ ಬಂದಿದ್ದು ಏನೂ ಪ್ರಾಬ್ಲಮ್ ಇಲ್ಲ, ಜಸ್ಟ್ ಹಾರ್ಮೋನಲ್ ಇಶ್ಯೂಯಿಂದ ಈ ಥರ ಆಗಿದೆ ಅಷ್ಟೇ ಅಂತ ಬಂದಿದ್ದು. ಸೊ ಥ್ಯಾಂಕ್ಸ್ ಹೇಳಬೇಕು ದೇವರಿಗೆ. ನಿಜವಾಗ್ಲೂ ತುಂಬಾ ಭಯ ಆಗಿತ್ತು, ಬಿಕಾಸ್ ಆ ರ್ಯಾಷಸ್ ಅದೆಲ್ಲ ನೋಡಿ, ಆಮೇಲೆ ತುಂಬ ಪೇನ್ ಅದೆಲ್ಲ ನೋಡಿ ತುಂಬಾ ಭಯ ಆಗಿತ್ತು. ಇವಾಗಲೂ ಪೇನ್ ಇದೆ, ಇಲ್ಲ ಅಂತಲ್ಲ. ಬಟ್ ಏನಾದರೂ ಎಕ್ಸಾಕ್ಟ್ಲಿ ನನ್ನ ಪೀರಿಯಡ್ಸ್ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಸಿವಿಯರ್ ಪೇನ್ ಇರುತ್ತೆ ಅಷ್ಟೇ. ಅದು ಇಲ್ಲಾಂದರೆ ಒಂಥರ ಪೋಕ್ ಮಾಡೋ ಥರ ಅನಿಸುತ್ತೆ. ಬಟ್ ಏನು ಪ್ರಾಬ್ಲಮ್ ಇಲ್ಲ ಅಂತ ಬಂದಿದೆ ಗೈಸ್. ಆ್ಯಂಡ್ ನಮ್ಮನೇಲಿ ಆ್ಯಕ್ಚುಲಿ ಎಲ್ಲರೂ ಹೆದರ್ಕೊಂಡ್ಬಿಟ್ಟಿದ್ವಿ, ಬಿಕಾಸ್ ನಮ್ಮನೇಲಿ ಆಲ್ರೆಡಿ ಲೈಕ್ ನಾನು ಹೇಳಿದ್ನಲ್ಲ, ನನ್ನ ಡಿಸ್ಟೆಂಟ್ ರಿಲೇಟಿವ್ ಒಬ್ಬರು, ಅಂದರೆ ನನ್ನ ಕಸಿನೇ ಆಗಬೇಕು ಅವರು, ಅವ್ರಿಗೆ ಇದೇ ಥರ ಬ್ರೆಸ್ಟ್ ಕ್ಯಾನ್ಸರ್ ಆಗಿ ಅವ್ರು ತೀರ್ಕೊಂಡ್ರಲ್ಲ. ಸೊ ಥರ ತುಂಬಾ ಭಯ ಆಗೋಗಿತ್ತು. ಈ ಥರ ಪೇನ್ ಬರ್ತಿದೆ ಯಾಕಪ್ಪ ಏನಪ್ಪ ಅಂತ ತುಂಬ ಟೆನ್ಷನ್. ನಾನು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ಕೊಂಡು ಆ ರಿಪೋರ್ಟ್ನ ಡಾಕ್ಟರ್ ಹತ್ರ ತೋರಿಸಿ ಏನೂ ಇಲ್ಲ ಅಂತ ಡಾಕ್ಟರ್ ಹೇಳಿದಾಗಲೇ ಮನೇಲಿ ಎಲ್ರಿಗೂ ಒಂಥರ ಸಮಾಧಾನ ಆಯಿತು. ಆ್ಯಂಡ್ ಇವಾಗ ರ್ಯಾಷಸ್ ಕೂಡ ಅಷ್ಟೇ ನನಗೆ ತುಂಬ ಮಟ್ಟಿಗೆ ಕಡಿಮೆ ಆಗಿದೆ. ಅದು ಹೀಟ್ ರ್ಯಾಷಸ್ ಅಂತ ಆಗ್ಬಿಟ್ಟಿದೆ ಕೆಲವೊಬ್ಬರಿಗೆ. ನಂಗೆ ಫಸ್ಟ್ ಟೈಮ್ ನಾನು ಇಡೀ ಈ ಒಂದು ಜೀವನದಲ್ಲಿ ಫಸ್ಟ್ ಟೈಮ್ ನನಗೆ ಅಷ್ಟು ಸಿವಿಯರ್ ಆಗಿ ರ್ಯಾಷಸ್ ಆಗಿರೋದು. ಯಾವತ್ತೂ ಏನೂ ಆಗಿರಲಿಲ್ಲ, ಬಟ್ ಅದು ನೋಡೂ ಭಯ ಆಯಿತು. ಅದು ಫುಲ್ಲು ಹೆಂಗೆ ಅಂದರೆ ಲೈಕ್ ಲಿಟ್ರಲಿ ನನ್ನ ಈ ಒಂದು ಕಲರ್ ಇದೆ ನೋಡಿ, ಈ ಕಲರಲ್ಲಿ ಇದ್ದಿದ್ದು ರ್ಯಾಷಸ್ಸು ಇವಾಗ ಫುಲ್ ಬ್ರೌನ್ ಆಗಿ ಎಲ್ಲ ಪೀಲ್ ಔಟ್ ಆಗಿಬಿಟ್ಟಿದೆ. ಅಂದರೆ ಒಣಗಿಬಿಟ್ಟಿದೆ ಆ ರ್ಯಾಶ್ ಎಲ್ಲ ಕಂಪ್ಲೀಟಾಗಿ ಹೊಟ್ಟೋಗಿದೆ. ಸುಮ್ಮನೆ ನಾರ್ಮಲಲ್ಲಿ ಕೊಬ್ಬರಿ ಎಣ್ಣೆ ಹಚ್ಚಿಬೇಡಿ, ಇನ್ನೇನು ಹಚ್ಚಬೇಡಿ ಅಂತ ಹೇಳಿದ್ರು. ಸೊ ಬರೀ ಕೊಬ್ಬರಿ ಎಣ್ಣೆ ಮಾತ್ರ ಹಚ್ಚಿದ್ದು. ಸೊ ಲೈಕ್ ಮನೇಲಂತೂ ತುಂಬ ಫುಲ್ ಎಲ್ಲರೂ ತುಂಬಾ ಭಯ ಪಟ್ಕೊಂಡಿದ್ವಿ. ಬಟ್ ದೇವರಿದ್ದಾನೆ ಅನ್ನೋದು ಇದಕ್ಕೇನೆ, ಏನು ಆ ಥರ ಏನೂ ಇಲ್ಲ ಅಂತ ಬಂತು ರಿಪೋರ್ಟ್ಸಲ್ಲಿ. ಆ್ಯಂಡ್ ನೀವು ಕೂಡ ಹೇಳ್ತೀನಿ, ಲೈಕ್ ನಿಮಗೂ ಕೂಡ ಪ್ರತಿಯೊಬ್ಬರು ನೋಡುವಂಥ ವುಮೆನ್ಗೂ ಹೇಳ್ತೀನಿ, ಹೋಗ್ಬಿಟ್ಟು ಒಂದು ಟೆಸ್ಟ್ ಮಾಡಿಸ್ಕೊಳ್ಳಿ, ತುಂಬ ಒಳ್ಳೆಯದು. ಈ ಥರ ಟೆಸ್ಟ್ ವರ್ಷಕ್ಕೊಂದ್ಸತಿನಾದರೂ ಮಾಡಿಸ್ಬೇಕು. ನಾನು ನಮ್ಮ ಮನೇಲೂ ಕೂಡ ಅಷ್ಟೇ, ನಮ್ಮ ಅಮ್ಮಂಗೆ ನನ್ನ ತಂಗಿರಿಗೆ ಹೇಳ್ತಾ ಇರ್ತೀನಿ, ಸ್ಪೆಷಲಿ ಈ ಹೆವಿ ಚೆಸ್ಟೆಡ್ ಇರ್ತಾರಲ್ಲ ಅವ್ರಿಗೊಂದು ಸ್ವಲ್ಪ ಆದಷ್ಟು ಜಾಸ್ತಿ ನೋಡ್ಕೋತಾ ಇರಿ ಅಂತ ಹೇಳ್ತೀನಿ. ಆ್ಯಂಡ್ ಸಿಮ್ಟಮ್ಸ್, ತುಂಬ ಕಾಮನ್ ಸಿಮ್ಟಮ್ಸ್ ಬ್ರೆಸ್ಟ್ ಕ್ಯಾನ್ಸರ್ದು ಡಾಕ್ಟರ್ಸ್ ಹೇಳೋದು, ಈ ಥರ ಸಿಮ್ಟಮ್ಸ್ ನಿಮಗಿದ್ದರೆ ನೀವು ಬಂದು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳೋವಂಥ ಸಿಮ್ಟಮ್ಸ್ ಯಾವುದು ಅಂದರೆ, ನಿಮಗೆ ತುಂಬ ಪೇನ್ ಇದೆ, ಅಥವಾ ನಿಮಗೆ ಗಂಟು ಏನಾದರೂ ಸಿಕ್ತು, ಅಥವಾ ತುಂಬ ಸ್ವೆಲ್ಲಿಂಗ್ ಆಗಿದೆ, ಅಂದರೆ ಎಕ್ಸ್ಟ್ರಾ ಮಾಸ್ ಅಂದರೆ ಏನಂತಾರೆ ಅದನ್ನ, ಎಕ್ಸ್ಟ್ರಾ ಮಾಂಸ ಏನಾದರೂ ಬಿಲ್ಡ್ ಆಗಿದೆ ಆ ಟೈಮಲ್ಲಿ, ಮತ್ತು ನಿಮ್ಮದು ಫುಲ್ ಬ್ರೆಸ್ಟ್ ಕಲರ್ ಚೇಂಜ್ ಆಗಿದೆ ಕೆಲವೊಬ್ಬರಿಗೆ ಅದು, ಮತ್ತು ನಿಪ್ಪಲ್ ಡಿಸ್ಚಾರ್ಜ್ ಆಗುತ್ತೆ, ಸುಮ್ಮನೆನೂ ಡಿಸ್ಚಾರ್ಜ್ ಆಗುತ್ತೆ ಇದರಿಂದ. ಸೊ ಆವಾಗ ಆ್ಯಂಡ್ ನಿಪ್ಪಲ್ ಇನ್ವರ್ಟೆಡ್ ಅಂತ ಬರುತ್ತೆ, ಅಂದರೆ ನಮ್ಮ ನಿಪ್ಪಲ್ ಏನಿದೆ ಅದು ಒಳಗಡೆ ಸೈಡಿಗೆ ಹೋಗಿರೋ ಥರ ಅನಿಸುತ್ತೆ. ಈ ಕೆಲವೊಂದು ಸಿಮ್ಟಮ್ಸ್ ಎಲ್ಲ ತುಂಬ ಸಿವಿಯರ್ ಸಿಮ್ಟಮ್ಸ್ ಇರುತ್ತೆ ಬ್ರೆಸ್ಟ್ ಕ್ಯಾನ್ಸರ್ಗೆ. ಸೊ ಈ ಥರ ನಿಮ್ಗೆ ಯಾವುದಾದ್ರೂ ಸಿಮ್ಟಮ್ಸ್ ಫೀಲ್ ಆಯಿತು ಅಂದರೆ ಇಮ್ಮಿಡಿಯೇಟಾಗಿ ಫಸ್ಟ್ ಹೋಗ್ಬಿಟ್ಟು ಹಾಸ್ಪಿಟಲಲ್ಲಿ, ಒಂದು ಒಳ್ಳೆ ಹಾಸ್ಪಿಟಲಲ್ಲಿ ಕನ್ಸಲ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಮತ್ತೆ ಹೇಳ್ತಾ ಇದ್ದೀನಿ, ಯಾವಾಗಲೂ ಅಷ್ಟೇ ಪ್ರಿಕಾಷನ್ನ ತೊಗೊಂಬಿಡಿ, ಬಿಕಾಸ್ ಆಮೇಲೆ ಕ್ಯೂರ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕಿಂತ ಮುಂಚೆ ನಾವು ಅವಾಗ ತೋರಿಸ್ಕೊತಾನೆ ಇದ್ದರೆ ಏನೂ ಪ್ರಾಬ್ಲಮ್ ಅನಿಸಲ್ಲ, ಆಯಿತಾ. ಸೊ ಇದಷ್ಟು ಹೇಳಬೇಕು ಗೈಸ್. ಆ್ಯಂಡ್ ಎಸ್, ಇದು ಐ ಹೋಪ್ ಈ ವಿಡಿಯೋ ಕೆಲವೊಬ್ರಿಗಾದರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನಿಸುತ್ತೆ, ಹೆಲ್ಪ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ವಿಡಿಯೋ ಇಷ್ಟ ಆದರೆ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಕಾಂಟೆಂಟ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ, ನಿಮ್ಗೆ ಇನ್ನೂ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಾಮೆಂಟ್ ಮಾಡಿ ತಿಳಿಸಿ. ನಂಗೆ ಡಾಕ್ಟರ್ ತುಂಬ ಚೆನ್ನಾಗಿ ಪರಿಚಯ ಇದ್ದಾರೆ, ಸೊ ಅವ್ರ ಜೊತೆ ಮಾತಾಡ್ಕೊಂಡಾದರೂ ನಿಮ್ಮ ಕ್ವೆಶನ್ಸ್ಗೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ.
ಆ್ಯಂಡ್ ಇನ್ನು ಬೇರೆ ಥರ ವಿಡಿಯೋ ಯಾವ ಥರ ಮಾಡ್ಬೋದು ಅಂತಲೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಹೆಲ್ದಿಯಾಗಿರಿ. ಓಕೆ, ಬಾಯ್.